ಐ ಆಮ್ ಶಿವಕುಮಾರಿ, ನಾನು ಶಿವಕುಮಾರಿ ಅಂತ. ಇವತ್ತಿನಿಂದ ನಿಮ್ಮ ಸಬ್ಜೆಕ್ಟು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಒಂದು ಪೇಪರ್ ಇದೆ. ಆ ಸ್ಕಿಲ್ ಡೆವಲಪ್ಮೆಂಟ್ ಪೇಪರನ್ನು ನಾನು ತಗೊಳ್ತಾ ಇದ್ದೀನಿ. ನಿಮಗೆ ಸ್ಕಿಲ್ ಡೆವಲಪ್ಮೆಂಟನ್ನು ತಗೊಳ್ಳಿ. ಓಕೆ, ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ವಾಟ್ ಈಸ್ ದ ಸ್ಕಿಲ್ ಅಂದರೆ ಯಾಕೆ ನಾವು ಕಲಿಬೇಕು, ಇದನ್ನು ಒಂದು ಸಬ್ಜೆಕ್ಟ್ ಅಂತ ಕಲಿಬೇಕು. ನಿಮಗೂ ಗೊತ್ತಿದೆ ಸ್ಕಿಲ್ ಅಂದರೆ ನಾವು ಏನು ಗೊತ್ತಿದೆ ಅದಕ್ಕಿಂತ ಅಡಿಷ್ನಲ್ಸನ್ನು ನಾವು ತಿಳ್ಕೊಳ್ಳೋವಂಥದ್ದು, ಗೊತ್ತಿರೋದನ್ನು ಇನ್ನೂ ಚೆನ್ನಾಗಿ ತಿಳ್ಕೊಳ್ಳೋವಂಥದ್ದು, ಗೊತ್ತಿರೋದನ್ನು ಸಿಸ್ಟಮೆಟಿಕಾಗಿ ತಿಳ್ಕೊಳ್ಳೋದು, ಗೊತ್ತಿಲ್ಲದೆ ಇರೋದನ್ನು ಕಲಿಯೋದು. ಸೊ ಅವೆಲ್ಲವೂ ಕೂಡ ಸ್ಕಿಲ್ ಒಳಗಡೆ ಬರ್ತಾರೆ. ಆದರೆ ಸ್ಕಿಲ್, ನಮ್ಮಲ್ಲಿರುವಂಥ ಸ್ಕಿಲ್ಲನ್ನು ನಾವು ಹೇಗೆ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಸೊ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ರೆ ಹೇಗೆ ಡೆವಲಪ್ ಆಗ್ಬೋದು? ನಾವೊಬ್ಬ ವಿದ್ಯಾರ್ಥಿಯಾಗಿ ನನ್ನ ಒಂದು ಸ್ಕಿಲ್ ಡೆವಲಪ್ ಮಾಡಿಕೊಂಡು ನನ್ನ ಕೋರ್ಸ್ ಕಂಪ್ಲೀಟ್ ಮಾಡಿ ನಾನು ಹೈಯರ್ ಎಜುಕೇಷನ್ ಮಾಡಿ ಒಂದು ಒಳ್ಳೆಯ ಜಾಬನ್ನು ತಗೋಬೇಕು. ಇನ್ ಕೇಸ್ ಜಾಬ್ ಸಿಗಲಿಲ್ಲ ಅಂದರೆ ಸೊಸೈಟಿಗೆ ಒಳ್ಳೆ ಪರ್ಸನ್ ಆಗಿ ನನ್ನ ಕೈಲಿ ಏನಾಗುತ್ತೋ ಅದನ್ನು ನಾನು ಸೊಸೈಟಿಗೆ ಐ ಹ್ಯಾವ್ ಟು ಶೋ ಟು ಸರ್ವ್ ಹೌ ಐ ಕ್ಯಾನ್ ಸರ್ವ್ ದಿಸ್ ಸೊಸೈಟಿ. ತೋರಿಸ್ಬೇಕು ನಾನು ಸಮಾಜಕ್ಕೆ. ನಾನು ಒಬ್ಬ ವ್ಯಕ್ತಿ ಅಂದರೆ ನನಗೆ ಏನಾಗುತ್ತೋ ಅದನ್ನು ನಾನು ಸಮಾಜಕ್ಕೆ ರಿಟರ್ನ್ ಕೊಡಬೇಕು. ಅದನ್ನು 4 ಜನ ರೆಕಾಗ್ನೈಸ್ ಮಾಡೋ ರೀತಿಯಲ್ಲಿ ಇರಬೇಕು. ಆದರೆ ಅದನ್ನೇನಂತ ಹೇಳಿ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಆಗಿದೆ, ನಮ್ಮ ಸ್ಕಿಲ್ ಡೆವಲಪ್ಡ್ ಆಗಿದೆ, ಅದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀವಿ, ಸಮಾಜಕ್ಕೆ ಡೆಡಿಕೇಟ್ ಮಾಡ್ತಾ ಇದ್ದೀವಿ ಅನ್ನೋದು ನಾವು ಹೇಳ್ಬೋದು ಎಕ್ಸಾಂಪಲ್. ಹಾಗೆ ಇನ್ನು ಸ್ಕಿಲ್ ಡೆವಲಪ್ಮೆಂಟ್ ಸಬ್ಜೆಕ್ಟನ್ನು ನಮಗೆ ಇಟ್ಟಿದ್ದಾರೆ. ಸೊ ಹಾಗಿದ್ರೆ ಹೌ ಕ್ಯಾನ್ ಇಟ್ ಈಸ್ ಪಾಸಿಬಲ್ ಟು ಲರ್ನ್ a subject of skill development? What are the contents of the skill development? So ಈ ಸ್ಕಿಲ್ ಡೆವಲಪ್ಮೆಂಟ್ ಅಲ್ಲಿ ಏನೇನು ಕಂಟೆಂಟ್ಸ್ ಇದೆ ಅನ್ನೋದನ್ನ ನಾವು ನೋಡಬೇಕಲ್ವಾ. ಓಕೆ, ಲೆಟ್ ಅಸ್ ಕಮ್ ಟು ದಟ್. ಫಸ್ಟ್ ಕಂಟೆಂಟ್ಸ್ ಅಲ್ಲಿ ಫಸ್ಟ್ ಈ ಕಂಟೆಂಟ್ಸ್ ಅಲ್ಲಿ ಫಸ್ಟ್ ಯೂನಿಟ್ ಏನಿದೆ. ಸೊ ಫಸ್ಟ್ ಚಾಪ್ಟರ್ಸ್ ಅಂದರೆ ಇಲ್ಲಿ ಕಂಟೆಂಟ್ಸ್ ಅಲ್ಲಿ 5 ಚಾಪ್ಟರ್ಸ್ ಇದೆ. ಟೋಟಲ್ ಕಂಟೆಂಟ್ಸ್ ಎಷ್ಟಿದೆ ಅಂದರೆ 5 ಯೂನಿಟ್ಸ್ ಇದೆ. ಈ ಕಂಟೆಂಟ್ಸಲ್ಲಿ 5 ಯೂನಿಟ್ಸ್ ಇದೆ. ಆ 5 ಯೂನಿಟ್ಸಲ್ಲಿ ಮೊದಲನೇ ಯೂನಿಟಲ್ಲಿ ಮೊದಲನೇ ಚಾಪ್ಟರ್ಸಲ್ಲಿ ಏನು ಕಲಿತೀವಿ, ನಾವು ಏನು ಲರ್ನ್ ಮಾಡ್ತೀವಿ ಅಂದರೆ ಪರ್ಸನಾಲಿಟಿ. ಸೊ ಪರ್ಸನಾಲಿಟಿ ಅಂತ ಪರ್ಸನಾಲಿಟಿಯನ್ನು ಲರ್ನ್ ಮಾಡ್ತೀವಿ. ಪರ್ಸನಾಲಿಟಿ ಅಂದರೆ ವ್ಯಕ್ತಿತ್ವ. ಸೊ ವ್ಯಕ್ತಿತ್ವವನ್ನು ಕಲಿತೀವಿ. ಇದರಲ್ಲಿ ವ್ಯಕ್ತಿತ್ವ ಅಂದರೆ ಏನು ಅನ್ನೋದಕ್ಕೆ ಸೊ ನಮಗೆ ಹೇಳಲಿಕ್ಕೆ ಸಾಧ್ಯ ಇದೆ. ಮೀನಿಂಗ್ ಕಲಿತೀವಿ, ಮೀನಿಂಗ್ ಆಫ್ ಪರ್ಸನಾಲಿಟಿ ಕಲಿತೀವಿ. ಜೊತೆಗೆ ಡೆವಲಪ್ಮೆಂಟ್ ಮೀನಿಂಗ್ ಆಫ್ ಪರ್ಸನಾಲಿಟಿ, ಪರ್ಸನಾಲಿಟಿ ಕಲಿತೀವಿ. ಜೊತೆಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಕಲಿತೀವಿ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನು ಕಲಿತೀವಿ. ಸೊ ಈ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಲ್ಲಿ ಕಾಂಪೋನೆಂಟ್ಸ್ ಯಾವ್ಯಾವಿದೆ? ಕಾಂಪೋನೆಂಟ್ಸ್ ಏನಿದೆ? ಕಾಂಪೋನೆಂಟ್ಸ್ ಆಫ್ ಪರ್ಸನಾಲಿಟಿ ಏನಿದೆ, ಆಮೇಲೆ ಎಲಿಮೆಂಟ್ಸ್ ಏನಿದೆ, ಎಲಿಮೆಂಟ್ಸ್ ಆಫ್ ಪರ್ಸನಾಲಿಟಿ ಏನಿದೆ, ಜೊತೆಗೆ ಡಿಟರ್ಮಿನೆಂಟ್ಸ್ ಅಂತ ಹೇಳ್ತೀವಿ. ಸೊ ಡಿಟರ್ಮಿನೆಂಟ್ಸ್ ಆಫ್ ಪರ್ಸನಾಲಿಟಿ, ಡಿಟರ್ಮಿನೆಂಟ್ಸ್ ಆಫ್ ಪರ್ಸನಾಲಿಟಿ ಅಂತ ಹೇಳ್ತೀವಿ. ಸೊ ಇದನ್ನ ನಾವು ಕಲಿತೀವಿ. ಹಾಗೆ ಫಸ್ಟ್ ಯೂನಿಟ್ ಅಲ್ಲಿ ಏನೇನು ಕಲಿತೀವಿ ನಾವು? ಸೊ ದಿಸ್ ಇಸ್ ದ ಸಬ್ ಯೂನಿಟ್. ಪರ್ಸನಾಲಿಟಿಯಲ್ಲಿ ಮೀನಿಂಗ್ ಆಫ್ ಪರ್ಸನಾಲಿಟಿ ಕಲಿತೀವಿ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನ ಕಲಿಬೇಕಾಗುತ್ತೆ. ಇದರಲ್ಲಿ ಏನು ಕಲಿತೀವಿ ಅಂದರೆ ಕಾಂಪೋನೆಂಟ್ಸ್ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್ ಆ್ಯಂಡ್ ಎಲಿಮೆಂಟ್ಸ್ ಆಫ್ ಪರ್ಸನಾಲಿಟಿ ಡೆವಲಪ್ಮೆಂಟ್ಸ್ ಅನ್ನು ಕಲಿತೀವಿ. ಆ್ಯಂಡ್ ಪರ್ಸನಾಲಿಟಿಯಲ್ಲಿ ಡಿಟರ್ಮೈನ್ ಮಾಡಬೇಕು, ಹುಡುಕಬೇಕು, ಸಕ್ಸೀಡ್ ಇರುವಂಥ ಪರ್ಸನಾಲಿಟೀಸ್ ಯಾರಿದ್ದಾರೆ. ವಿ ಶುಡ್ ಹ್ಯಾವ್ ದ ಡಿಟರ್ಮಿನೆಂಟ್ಸ್ ಆಫ್ ದಿ ಪರ್ಸನಾಲಿಟಿ ಕಲಿತೀವಿ. ಆ್ಯಂಡ್ ಅನದರ್ ಸಬ್ ಯೂನಿಟ್ ಏನಿದೆ ಇದರಲ್ಲಿ ಅಂದರೆ ಸಾಫ್ಟ್ ಸ್ಕಿಲ್. ಸೊ ಸಾಫ್ಟ್ ಸ್ಕಿಲ್ ಅಂತ ಹೇಳಿದ್ರೆ ಏನಪ್ಪ ಇದು ಸಾಫ್ಟ್ ಸ್ಕಿಲ್ ಅಂತ ಹೇಳಿದ್ರೆ, ನಾವೀಗ ನಿಮಗೆ ಆಫ್ಲೈನ್ ಬಿಟ್ಟು ಆನ್ಲೈನಲ್ಲಿ ಪಾಠ ಮಾಡ್ತಿದ್ದೀವಿ ತಾನೆ. ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಸಾಫ್ಟ್ ಸ್ಕಿಲ್ ಅಂತ ಹೇಳ್ತೀವಿ. ಹಾಗೆ ನಾವು ಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಆನ್ಲೈನ್ ಕ್ಲಾಸ್ ಮಾಡ್ತಿದ್ದೀವಲ್ವ ನಿಮಗೆಲ್ಲ. ಹಾಗೆ ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಅಂತ ಹೇಳಿದ್ರೆ ಇದನ್ನ ಎಂಥ ಸ್ಕಿಲ್ ಅಂತ ಹೇಳ್ತೀವಿ?
ಸ್ಕಿಲ್ ಅಂತ ಹೇಳ್ತೀವಿ. ಹಾಗಾದರೆ ಈ ಸಾಫ್ಟ್ ಸ್ಕಿಲ್ಲಲ್ಲಿ ನಾವು ಏನು ಕಲಿಬೇಕಾಗಿದೆ ಅಂದರೆ ಇಂಪಾರ್ಟೆನ್ಸ್ ಅನ್ನು ಕಲಿತೀವಿ. ಓಕೆ, ಇಂಪಾರ್ಟೆನ್ಸ್ ಆಫ್ ಸಾಫ್ಟ್ ಸ್ಕಿಲ್ ಅನ್ನು ಕಲಿತೀವಿ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಅನ್ನು ಕಲಿತೀವಿ. ಡಿಫರೆಂಟ್ ಟೈಪ್ಸ್ ಆಫ್ ಸ್ಕಿಲ್ಸ್, ಸಾಫ್ಟ್ ಸ್ಕಿಲ್ಸ್. ಡಿಫರೆಂಟ್ ಟೈಪ್ಸ್ ಆಫ್ ಸಾಫ್ಟ್ ಸ್ಕಿಲ್ ಅನ್ನು ಕಲಿತೀವಿ ಆ್ಯಂಡ್ ಸ್ಕಿಲ್ ಟ್ರೈನಿಂಗ್ ಅನ್ನು ಕಲಿತೀವಿ. ಸ್ಕಿಲ್ ಟ್ರೈನಿಂಗ್, ಸ್ಕಿಲ್ ಟ್ರೈನಿಂಗ್ ಅನ್ನು ಇಲ್ಲಿ ನೋಡ್ತೀವಿ. ಜೊತೆಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. One of the first units of personality and okay, let us consider personality ಅಲ್ಲಿ so divided unit ಇದೆ. ಒಂದು personality related, ಇನ್ನೊಂದು soft skill related. Personality ಅಲ್ಲಿ ಆಲ್ರೆಡಿ ನೋಡಿದೀವಲ್ವಾ, ಸೊ ಇಲ್ಲಿ let us ಇದು only for board view ಅಂತ ಹೇಳ್ತೀವಿ. highlights of the contents ಅಂತ ಹೇಳ್ತೀವಿ. ಆದರೆ in details ಕ್ಲಾಸಲ್ಲಿ ನಾನು ಹೇಳ್ತೀನಿ. ಸೊ ಈಗ ಇದು ಫಸ್ಟ್ ಇಂಟ್ರೊಡಕ್ಷನ್ ಕ್ಲಾಸ್ ಆಗಿರೋದ್ರಿಂದ ನಾನು ನಿಮಗೆ ಕಂಟೆಂಟ್ಸ್ ಅನ್ನು ಕೊಡಬೇಕು. ಸೊ ಅದರಲ್ಲಿ ಸಬ್ ಯೂನಿಟ್ ಯಾವಿದೆ ಅಂದರೆ ಸಾಫ್ಟ್ ಸ್ಕಿಲ್ ಇದೆ. ಸಾಫ್ಟ್ ಸ್ಕಿಲ್ಲಲ್ಲಿ ಇಂಪಾರ್ಟೆಂಟ್ ಏನಿದೆ, ಸಾಫ್ಟ್ ಸ್ಕಿಲ್ಲನ್ನು ಲರ್ನ್ ಮಾಡಬೇಕು ಅಂದರೆ ಇವತ್ತು ಏನು ಇಂಪಾರ್ಟೆಂಟ್ ಇದೆ. ಸೊ ಸಾಫ್ಟ್ ಸ್ಕಿಲ್ಲಲ್ಲಿ ಇಂಪಾರ್ಟೆಂಟ್ ಯಾಕೆ ನಾವು ಕಲಿಯಲೇಬೇಕು ಅಂತ ಹೇಳಿದ್ರೆ ಇಂಪಾರ್ಟೆಂಟ್ ಆಫ್ ಸಾಫ್ಟ್ ಸ್ಕಿಲ್ ಅಂತ ಹೇಳಿದ್ರೆ ಬಿಕಾಸ್ ಟುಡೇ ಟೆಕ್ನಾಲಜಿ ತುಂಬ ಮುಂದುವರೆದಿದೆ ತಾನೆ. ಆ ಟೆಕ್ನಾಲಜಿ ಮುಂದುವರೆದಿರೋದನ್ನು ನಾವು ಯುಟಿಲೈಸ್ ಮಾಡ್ಕೊಳ್ತಾ ಇದ್ದೀವಿ. ಡೇ ಬೈ ಡೇ ಟೆಕ್ನಾಲಜಿ ವಿಲ್ ಬಿ ಡೆವಲಪ್ಡ್, ಇಂಪ್ರೂವ್ ಅಂತ ಹೇಳ್ತೀವಿ. ನಿನ್ನೆ ಇರುವಂಥ ಟೆಕ್ನಾಲಜಿ ಇವತ್ತಿರಲ್ಲ, ಇವತ್ತಿರೋದು ನಾಳೆ ಇರಲ್ಲ, ನಾಳೆ ಇರೋದು ನಾಳೆದಿರಲ್ಲ. ಎಲ್ಲ ಕೂಡ ಅಪ್ವರ್ಡ್ಸಲ್ಲಿ ಡೆವಲಪ್ ಆಗ್ತಾ ಇದೆ. ಡೌನ್ವರ್ಡ್ಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ, ಅಪ್ವರ್ಡ್ಸಲ್ಲಿ ಡೆವಲಪ್ ಆಗ್ತಿದೆ. ಆದರೆ ಅಂಥ ಸಾಫ್ಟ್ ಸ್ಕಿಲ್ಲನ್ನು ಇಂಪಾರ್ಟೆಂಟ್ ಏನಿದೆ, ಇವತ್ತು ನಾವು ಆಫ್ಲೈನ್ ಕ್ಲಾಸ್ ಮಾಡೋದ್ರ ಜೊತೆಗೆ ಆನ್ಲೈನ್ ಕ್ಲಾಸ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ. ಆನ್ಲೈನ್ ಕ್ಲಾಸ್ ಮಾಡ್ತಿದ್ದೀವಿ ಅಂದರೆ ವಿ ಶುಡ್ ಯುಟಿಲೈಸ್ ದ ಟೆಕ್ನಾಲಜಿ to convince the contents and your subject to our students. ನಾವು ನಿಮಗೆ ಸೊ ಇದನ್ನೆಲ್ಲದೂ ಕೂಡ ತಿಳಿಸಬೇಕಾಗಿದೆ. ಸೊ ನಾವು ಟೀಚ್ ಮಾಡಿ ನಿಮಗೆ ಅರ್ಥೈಸಬೇಕಾಗಿದೆ. ಸೊ ಹಾಗಾಗಿ ನಾವು ಇಲ್ಲಿ ಸಾಫ್ಟ್ ಸ್ಕಿಲ್ಲನ್ನು ನಾವು ಯೂಸ್ ಮಾಡ್ಕೊಳ್ತಾ ಇದ್ದೀವಿ ಆನ್ಲೈನ್ ಕ್ಲಾಸ್ಗಳಿಗೆ. ಹಾಗಾಗಿ ಇವತ್ತು ಎಷ್ಟು ಇಂಪಾರ್ಟೆಂಟ್ ಇದೆ, ಮಕ್ಕಳು ಶಾಲೆಗೆ ಬರ್ತಿಲ್ಲ ಅಂತ ಹೇಳಿದ್ರೆ ಬಿಕಾಸ್ ಆಫ್ ಕೋವಿಡ್ ರೀಸನ್ ಎಲ್ಲರಿಗೂ ಗೊತ್ತಿದೆ. ಸೊ ಅದಕ್ಕೆ ನಾವು ಸಾಫ್ಟ್ ಸ್ಕಿಲ್ಲನ್ನು ಯೂಸ್ ಮಾಡ್ಕೊಂಡು ಇರೋ ಕಂಟೆಂಟ್ಸನ್ನು ನಿಮ್ಮ ಮನೆಗೆ ತಲುಪಿಸುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆದರೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಲ್ಲ, ದಿಸ್ ಈಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದಿ ಸಾಫ್ಟ್ ಸ್ಕಿಲ್ ಇಂಪಾರ್ಟೆನ್ಸ್ ಅಂತ ಹೇಳಿ. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾಫ್ಟ್ ಸ್ಕಿಲ್. ಸಾಫ್ಟ್ ಸ್ಕಿಲ್ ಎಷ್ಟು ಟೈಪ್ಸ್ ಇದೆ, ವೇರಿಯಸ್ ಟೈಪ್ಸ್ ಆರ್ ದೇರ್. ಸೊ ಸಮ್ ಆಫ್ ದಿ ಇಂಪಾರ್ಟೆಂಟ್ ಸಾಫ್ಟ್ ಸ್ಕಿಲ್ ಟೈಪ್ಸ್ ಅನ್ನು ನಾವು ಇಲ್ಲಿ ಲರ್ನ್ ಮಾಡ್ತೀವಿ. ಆ್ಯಂಡ್ ಸಾಫ್ಟ್ ಸ್ಕಿಲ್ಗೆ ರಿಲೇಟೆಡ್ ಇರುವಂಥ ಟ್ರೈನಿಂಗ್ ಕೊಡ್ತಾರೆ. ಆ ಟ್ರೈನಿಂಗ್ ಅನ್ನು ಕೂಡ ನಾವು ಇಲ್ಲಿ ಲರ್ನ್ ಮಾಡಿ ಹೇಗಿರುತ್ತೆ ಟ್ರೈನಿಂಗ್. ಸೊ ಟ್ರೈನಿಂಗ್ ಹೇಗಿರುತ್ತೆ, ಈಗ ಫಾರ್ ಎಕ್ಸಾಂಪಲ್ ಟೆಕ್ನಾಲಜಿಗೆ ಯೂಸ್ ಮಾಡೋಕ್ಕೆ ಬರಲ್ಲ ಬಿಕಾಸ್ ಡೇ ಬೈ ಡೇ ಅದು ನ್ಯೂ ಆಗಿ ಅಪ್ವರ್ಡ್ ಆಗಿ ಬರೋದ್ರಿಂದ ಎಕ್ಸಿಸ್ಟಿಂಗ್ ಇರುವಂಥದ್ದು ಗೊತ್ತಿರುತ್ತೆ ಹೊರತು ನ್ಯೂ ಟೆಕ್ನಾಲಜಿ ಗೊತ್ತಿರಲ್ಲ. ಸೊ ಆ ನ್ಯೂ ಟೆಕ್ನಾಲಜಿ ಕಲಿಬೇಕು ಅಂದರೆ ಟ್ರೈನಿಂಗ್ ಮಸ್ಟ್ ಎಸೆನ್ಷಿಯಲ್. ನಮಗೆ ಟ್ರೈನಿಂಗ್ ಅವಶ್ಯಕತೆ ಇರುತ್ತೆ. ಆ ಟ್ರೈನಿಂಗ್ ಅವಶ್ಯಕತೆ ಇದೆ ಅಂತ ಹೇಳಿದ್ರೆ ಹೇಗಿರುತ್ತೆ ಸಾಫ್ಟ್ ಸ್ಕಿಲ್ ಟ್ರೈನಿಂಗ್ ಅನ್ನೋದನ್ನ ಲರ್ನ್ ಮಾಡ್ತೀವಿ. ಇದಿಷ್ಟು ಕೂಡ ಫಸ್ಟ್ ಯೂನಿಟ್ಸಲ್ಲಿ ಬರುವಂಥದ್ದು. ಸೊ ಫಸ್ಟ್ ಯೂನಿಟ್ಸಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಫಸ್ಟ್ ಚಾಪ್ಟರ್ಸಲ್ಲಿ ಬರುತ್ತೆ. ಇವಿಷ್ಟಕ್ಕೂ ರಿಲೇಟೆಡ್ ಇರೋ ಹಾಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಸೊ ಯಾಕೆ ನಿಮಗೆ ಮಲ್ಟಿಪಲ್ ಚಾಯ್ಸ್ ಇರುತ್ತೆ ಅಂದರೆ ಈ ಸಬ್ಜೆಕ್ಟ್ ಇರೋದೇ ಸೊ ಮಲ್ಟಿಪಲ್ ಚಾಯ್ಸ್ ಮೇಲೆ ನೀವು ಆನ್ಸರ್ಸನ್ನು ಟಿಕ್ ಮಾಡಬೇಕಾಗುತ್ತೆ, ಕೊಡಬೇಕಾಗುತ್ತೆ. ಸೊ ಇದು ರೈಟಿಂಗಲ್ಲಿ ಏನು ಇರೋದಿಲ್ಲ, ನಾವು ಕೊಡುವಂಥ ಕ್ವಶನ್ಸ್ ಎಲ್ಲವೂ ಕೂಡ 1 ಮಾರ್ಕ್ಸ್ಗೆ 1 ಇರುವಂಥದ್ದು, ಅವರೇ ಆನ್ಸರ್ಸ್ ಕೊಟ್ಟಿರ್ತಾರೆ. ಸೊ ಅದಕ್ಕೆ ಮಲ್ಟಿಪಲ್ ಚಾಯ್ಸ್ ಅಂತ ಹೇಳ್ತೀವಿ. ಸೊ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಕೊಟ್ಟಿರ್ತೀವಿ ನಾವು, ಅವುಗಳಲ್ಲಿ ನೀವು ಚೂಸ್ ಮಾಡಿ ಒಂದು ಯಾವುದು ಕರೆಕ್ಟ್ ಆನ್ಸರ್ ಇದೆ ಅದನ್ನು ಹೇಳಬೇಕಾಗುತ್ತೆ. ಸೊ ಹಾಗಾಗಿ ಇದಕ್ಕೆ ರಿಲೇಟೆಡ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ನಾವು ಕೊಡ್ತೀವಿ. ಓಕೆ, ನಾವು ಲೆಟ್ ಅಸ್ ಕಮ್ ಟು ದ ಸೆಕೆಂಡ್ ಯೂನಿಟ್. ಏನಿದೆಯಪ್ಪ ನಮಗೆ ಅಂದರೆ ಸೆಕೆಂಡ್ ಚಾಪ್ಟರ್ಸಲ್ಲಿ ಏನು ಕಲಿತೀವಿ ನಾವು ಅಂದರೆ ನೋ ದೇ ಸೆಡ್. No, they said. So this is the second unit name.
ಎರಡನೇ ಚಾಪ್ಟರ್ ಏನು ಹೆಸರು ಅಂದರೆ ನೋ ದೇ ಸೆಲ್ಫ್, ಸ್ವತಃ ಅವರು ಏನು ಅನ್ನೋದನ್ನ ತಿಳ್ಕೊಳ್ಳುವಂಥದ್ದು. ಸೊ ಹಾಗೆ ನೋ ದೇ ಸೆಲ್ಫ್ ಅಂದರೆ ಈ ನೋ ದೇ ಸೆಲ್ಫ್ ಅಲ್ಲಿ ನಾವು ಏನು ಕಲಿತೀವಪ್ಪ, ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ, ಸೊ ನೋ ದೇ ಸೆಲ್ಫ್ ಅಥವಾ ಆರ್ ಸೆಲ್ಫ್ ಡಿಸ್ಕವರಿ. ಸೊ ನೋ ದೇ ಸೆಲ್ಫ್ ಆರ್ ಸೆಲ್ಫ್ ಡಿಸ್ಕವರಿ. ಸೊ ಇಲ್ಲಿ ನಾವು ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋದು ಅಥವಾ ಸೆಲ್ಫ್ ಡಿಸ್ಕವರ್ ಮಾಡ್ಕೊಳ್ಳೋದು. ಸೊ ನನ್ನಲ್ಲಿ ಏನಿದೆ ನಾಲೆಡ್ಜ್, ಹೇಗೆ ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಇದೆ, ಯುನಿಕ್ ಕ್ಯಾರೆಕ್ಟರ್ ಏನಿದೆ, ನಾನು ಯಾವ ರೀತಿ ಬೆಳೆಯೋದಕ್ಕೆ ಅವಕಾಶ ಆಗುತ್ತೆ, ನಾನು ಅದನ್ನ ಸೆಲ್ಫ್ ಡಿಸ್ಕವರಿ ಮಾಡೋದು, ನಾನು ಸಂಶೋಧನೆ ಮಾಡ್ಕೊಳ್ಳೋದು, ನನ್ನನ್ನು ಸಂಶೋಧನೆಗೆ ಒಳಪಡಿಸ್ಕೊಳ್ಳೋದು, ಅಂದರೆ ಅದನ್ನ ಸೆಲ್ಫ್ ಡಿಸ್ಕವರಿ ಅಂತ ಹೇಳ್ತೀನಿ. ಹಾಗಿದ್ರೆ ಇದರಲ್ಲಿ ಇಂಪಾರ್ಟೆನ್ಸ್, ಸೊ ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ಡಿಸ್ಕವರಿ ಅಥವಾ ಇಂಪಾರ್ಟೆನ್ಸ್ ಆಫ್ ನೋ ದೇ ಸೆಲ್ಫ್. ಸೊ ಇಲ್ಲಿ ಇಂಪಾರ್ಟೆನ್ಸ್ ಅನ್ನ ನಾವು ತಗೊಳ್ತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮನ್ನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಇಂಪಾರ್ಟೆನ್ಸ್ ಆಫ್ ನೋಯಿಂಗ್ ಯುವರ್ ಸೆಲ್ಫ್, ಇಂಪಾರ್ಟೆನ್ಸ್ ಆಫ್ ನೋಯಿಂಗ್ ಯುವರ್ ಸೆಲ್ಫ್. ಸೊ ಇಂಪಾರ್ಟೆನ್ಸ್ ಅಂದ್ರೆ ಏನು ಕಲಿತೀವಿ, ಇಂಪಾರ್ಟೆನ್ಸ್ ಆಫ್ ನೋಯಿಂಗ್ ಯುವರ್ ಸೆಲ್ಫ್. ನಿಮ್ಮನ್ನ ನೀವು ಎಷ್ಟರ ಮಟ್ಟಿಗೆ ಅರ್ಥ ಮಾಡ್ಕೊಂಡಿದ್ದೀರಾ, ಎಷ್ಟು ಪ್ರಾಮುಖ್ಯತೆ ಇದೆ ಅನ್ನೋದನ್ನ ತಿಳ್ಕೊಬೇಕಾಗಿದೆ. ಸೊ ಅದನ್ನ ಇಲ್ಲಿ ನಾವು ಕಲಿತೀವಿ. ಅಂಡ್ ವಿ ಶುಡ್ ಬಿ ಎಂಟರ್ಟೈನಿಂಗ್ ಸ್ವಾಟ್ ಅನಾಲಿಸಿಸ್. ಸ್ವಾಟ್ ಅನಾಲಿಸಿಸ್ ಅಂದ್ರೆ ಏನು? ಸ್ವಾಟ್ ಅನಾಲಿಸಿಸ್ ಅಂದ್ರೆ ಏನು? ಸ್ಟ್ರೆಂತ್, ಎಸ್ ಫಾರ್ ಸ್ಟ್ರೆಂತ್, W for weakness, O for opportunities, and T for threat. Threats ಅಂತ ಹೇಳಿ. ಸೊ ಹಾಗಾದ್ರೆ ಸ್ಟ್ರೆಂತ್, ವೀಕ್ನೆಸ್, opportunities and threats. ನಮ್ಮಲ್ಲಿ ಏನು ಸ್ಟ್ರೆಂತ್ ಇದೆ, ನಮ್ಮಲ್ಲಿ ಏನು ವೀಕ್ನೆಸ್ ಇದೆ, ನಮ್ಮಲ್ಲಿ ಏನು ಅವಕಾಶ ಇದೆ, ಸೊ ನನ್ನಲ್ಲಿ ಏನು ಬಾಂಡಿಂಗ್ಸ್ ಇದೆ, ಟ್ರೀಟ್ಸ್ ಅಂತ ಹೇಳಿದ್ರೆ ಬಾಂಡಿಂಗ್ಸ್ ಇದೆ. ಸೊ ಇವೆಲ್ಲವನ್ನು ಕೂಡ ಕಲಿಯೋದೇ ಸ್ವಾಟ್ ಅನಾಲಿಸಿಸ್ ಅಂತ ಹೇಳ್ತೀವಿ. ಸೊ ಈ ಸ್ವಾಟ್ ಅನಾಲಿಸಿಸ್ಗೆ ನಾವು ಗಮನ ಕೊಡ್ತೀವಿ. ಸ್ವಾಟ್ ಅನಾಲಿಸಿಸ್ಗೂ ಕೂಡ ಇಲ್ಲಿ ಪ್ರಾಮುಖ್ಯತೆ ಕೊಡ್ತೀವಿ, ಕಲಿತೀವಿ ಕೂಡ. ಹಾಗಿದ್ರೆ ಸ್ವಾಟ್ ಅನಾಲಿಸಿಸ್ನಿಂದ ನನಗೆ ಏನು ಬೆನಿಫಿಟ್ಸ್ ಆಯಿತು? ಸೊ ಬೆನಿಫಿಟ್ಸ್ ಆಫ್ SWOT analysis. Benefits of SWOT analysis and grid. SWOT analysis grid ಅಂತ ಹೇಳಿ. Grid. SWOT analysis grid ಅಂತ ಹೇಳಿ. ಸೊ ಹಾಗಿದ್ರೆ ಇಲ್ಲಿ SWOT ಅನಾಲಿಸಿಸ್ ಅಲ್ಲಿ ಏನು ಗ್ರಿಡ್ಸ್ ಇದೆ? ಗ್ರಿಡ್ಸ್ ಅಂದ್ರೆ ಗೊತ್ತಲ್ವಾ? ಸೊ ಹೇಗೆ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಪಾಸಿಬಿಲಿಟೀಸ್ ಇದೆ, ನಮ್ಮಲ್ಲಿ ಇರುವಂಥದ್ದನ್ನು, ಚಾಲೆಂಜಸ್ಗಳನ್ನು, ನ್ಯೂನತೆಗಳನ್ನು ಎಲ್ಲವನ್ನೂ ತಗೊಂಡು ಡೆವಲಪ್ ಮಾಡೋದಕ್ಕೆ ಹೌ ಇಟ್ ಈಸ್ ಪಾಸಿಬಲ್ ಅನ್ನೋದನ್ನು ನಾವು ಈ SWOT ಅನಾಲಿಸಿಸ್ ಅಲ್ಲಿ ನೋಡ್ತೀವಿ. ಸೊ ದಿಸ್ ಈಸ್ ದ ಸೆಕೆಂಡ್ ಯೂನಿಟ್ ಅಂತ ಹೇಳಿ. ಸೊ ದಿಸ್ ಈಸ್ ದ ಸೆಕೆಂಡ್ ಯೂನಿಟ್ ಅಂತ ಹೇಳಿದ್ರೆ, ಸೊ ಇದರಲ್ಲಿ ಕ್ಲಿಯರ್ ಆಗಿದೆ ನೋ ದೇ ಸೆಲ್ಫ್ಸ್ ಅಂತ. ನಿಮ್ಮನ್ನ ನೀವು ಅರ್ಥ ಮಾಡಿಕೊಳ್ಳೋದು, ಅದರಲ್ಲಿ ಸೆಲ್ಫ್ ಡಿಸ್ಕವರಿ ಬರುತ್ತೆ, ಇಂಪಾರ್ಟೆನ್ಸ್ ಬರುತ್ತೆ, ನಾವು ನಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಪ್ರಾಮುಖ್ಯತೆ ಅಂತ ಬರುತ್ತೆ, ಜೊತೆಗೆ SWOT ಅನಾಲಿಸಿಸ್ ಬರುತ್ತೆ. SWOT ಅನಾಲಿಸಿಸ್ ಅಲ್ಲಿ ಬೆನಿಫಿಟ್ಸ್ ಏನಿದೆ ಈ SWOT ಅನಾಲಿಸಿಸ್ನಿಂದ, ನನ್ನಲ್ಲಿರುವಂಥ ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟೀಸ್, ಟ್ರೀಟ್ಸ್ ಅನ್ನ ನಾನು ಅರ್ಥ ಮಾಡ್ಕೋಬೇಕು ಅಂದ್ರೆ ನನಗೇನು ಬೆನಿಫಿಟ್ಸ್ ಆಗುತ್ತೆ? ಸೊ ಇದರಿಂದ ಏನು ಬೆನಿಫಿಟ್ಸು? ಖಂಡಿತವಾಗಿ ಇದರಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ. ವ್ಯಕ್ತಿತ್ವ ಬೆಳವಣಿಗೆಗೆ ಅವಕಾಶ ಇರುತ್ತೆ, ನಮ್ಮ ಡೆವಲಪ್ಮೆಂಟ್ಗೆ ಅವಕಾಶ ಆಗುತ್ತೆ. ನನ್ನ ವೀಕ್ನೆಸ್ ಏನು ಅಂತ ಗೊತ್ತಾದರೆ ನಾನು ಅದನ್ನು ನೆಕ್ಸ್ಟ್ ಆ ವೀಕ್ನೆಸ್ಸನ್ನು ಅವಾಯ್ಡ್ ಮಾಡ್ಕೊಳ್ಳಿಕ್ಕೆ ಡೆವಲಪ್ ಮಾಡ್ಕೋಬೋದು. ನನ್ನ ಪರ್ಸ್ನಾಲಿಟಿಯನ್ನು, ನನ್ನಲ್ಲಿ ಏನು ಸ್ಟ್ರೆಂತ್ ಇದೆ ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೋಬೇಕು. ಅವಕಾಶಗಳೇನಿದೆ, ಅಪಾರ್ಚುನಿಟೀಸ್ ಏನಿದೆ, ಟ್ರೀಟ್ಸ್ ಏನಿದೆ, ಇವೆಲ್ಲವನ್ನು ಮ್ಯಾಕ್ಸಿಮಮ್ ಯುಟಿಲೈಸೇಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ. ಸೊ SWOT ಅನಾಲಿಸಿಸ್ನ ಗ್ರಿಡ್ ಏನಿದೆ ಅನ್ನೋದನ್ನು ಕೂಡ ಲರ್ನ್ ಮಾಡಿ. ಸೊ ದಿಸ್ ಇಸ್ ಆಮೇಲೆ multiple choice questions related to this unit.
ಆಯ್ಕೆ ಮಾಡ್ಕೊಳ್ಳುವಂಥದ್ದು ಅವೆಲ್ಲವೂ ಮೌಲ್ಯಗಳನ್ನು ಕಲಿಯುವಂಥದ್ದಾಗಿದೆ. ಲೆಟ್ ಅಸ್ ಕಮ್ ಟು ದಿಸ್ ಯೂನಿಟ್ ಅಲ್ಲಿ ಏನೇನು ಲರ್ನ್ ಮಾಡಲಿಕ್ಕೆ ಅವಕಾಶ ಇದೆ ಅಂದರೆ ಫಸ್ಟ್ ಫಾರ್ಮಿಂಗ್ ವ್ಯಾಲ್ಯೂಸ್ ಅಲ್ಲಿ ನಾವು ಇಂಟ್ರೊಡಕ್ಷನ್ ಆಫ್ ವ್ಯಾಲ್ಯೂಸ್ ನೋಡ್ತೀವಿ. ಇಂಟ್ರೊಡಕ್ಷನ್ ಆಫ್ ವ್ಯಾಲ್ಯೂಸ್. ಓಕೆ, ಲೆಟ್ ಅಸ್ ಕಮ್ ಟು ದ ಇಂಟ್ರೊಡಕ್ಷನ್ ಆಫ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ ನಾವು ಈ ಮೌಲ್ಯಗಳು ಅಂದ್ರೆ ಏನು, ಮೌಲ್ಯಗಳಿಗೆ ತಕ್ಕ ಹಾಗೆ ನಾವು ಲರ್ನ್ ಮಾಡಬೇಕು ಯೂನಿಟ್ಸ್ ಅನ್ನ. ಅಂದ್ರೆ ಮೌಲ್ಯಗಳು ಏನು ಅಂತ ನಮಗೆ ಗೊತ್ತಿರಬೇಕಲ್ಲ, ಒಬ್ಬ ವ್ಯಕ್ತಿಯ ಮೌಲ್ಯ ಏನು ಅಂತ ನಮಗೆ ಚೆನ್ನಾಗಿ ಗೊತ್ತಿರಬೇಕು. ಫಾರ್ ಅನ್ ಎಕ್ಸಾಂಪಲ್, ಬೇರೆ ಬೇರೆ ದೊಡ್ಡ ಪರ್ಸನಾಲಿಟೀಸ್ಗಳನ್ನ ತಗೊಳ್ಳೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಫ್ಯಾಮಿಲಿಯಲ್ಲಿ ಇರುವಂಥ ಮೆಂಬರ್ಸ್ ಅನ್ನ ತಗೊಳ್ಳಿ, ನಿಮ್ಮ ಎಲ್ಡರ್ಸ್ ಅನ್ನ ತಗೊಳ್ಳಿ, ನಿಮ್ಮ ಪೇರೆಂಟ್ಸ್ ನಿಮಗೆ ಎಷ್ಟು ಮುಖ್ಯ. ಸೊ ನಿಮ್ಮ ತಂದೆಯ, ನಿಮ್ಮ ತಾಯಿಯ ಎಲ್ಲ ಗುಣಗಳನ್ನ, ಎಲ್ಲ ಸೋಷಿಯಲ್ ಅವರು ಹೇಗೆ ಸೋಷಿಯಲ್ ವ್ಯಾಲ್ಯೂಸ್ ಇಟ್ಕೊಂಡಿದ್ದಾರೆ, ಆ ಎಲ್ಲ ವ್ಯಾಲ್ಯೂಗಳನ್ನ, ಕಲ್ಚರಲ್ ವ್ಯಾಲ್ಯೂಸ್ ಇದೆ, ಆ ವ್ಯಾಲ್ಯೂಗಳನ್ನ ನೀವು ಲರ್ನ್ ಮಾಡ್ತಾ ಹೋಗ್ತೀರಾ. ಯಾಕೆ ಲರ್ನ್ ಮಾಡ್ತಾ ಹೋಗ್ತೀರಾ? ನಿಮ್ಮ ಪೇರೆಂಟ್ಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್. ನೈಬರ್ಸ್ಗಿಂತ ನಿಮ್ಮ ಮನೆಗೆ ನಿಮ್ಮ ಪೇರೆಂಟ್ಸ್ ನಿಮಗೆ ತುಂಬಾ ಇಂಪಾರ್ಟೆಂಟ್. ಬಿಕಾಸ್ ತಾಯಿ ಮೊದಲ ದೇವರು ಅಂತ ಹೇಳ್ತೀವಿ, ಹೌದಾ? ತಾಯಿಯೇ ಮೊದಲ ದೇವರು ಅಂತ ಹೇಳಿದ್ರೆ ತಂದೆ ತಾಯಿ ಇಬ್ರು ದೇವರೇ ನಮಗೆ. ತಂದೆ ತಾಯಿ ಇಬ್ರು ದೇವರು ಅಂದ್ರೆ ಅವರು ಯಾವ ದಾರಿಯಲ್ಲಿ ನಡೀತಾರೆ, ಯಾವ ದಾರಿಯಲ್ಲಿ ನಮ್ಮನ್ನ ಬೆಳೆಸ್ತಾರೆ, ಅದನ್ನ ನಾವು ಕಲಿತಾ ಹೋಗ್ತೀವಿ. ಹಾಗೆ ವ್ಯಾಲ್ಯೂಸ್ ಅನ್ನ ನಾವು ಕಲಿಯೋದು ಕೂಡ ಮನೆಯಿಂದನೇ ಕಲಿತೀವಿ. ಹಾಗೆ ನಮಗೆ ನಮ್ಮ ಅಪ್ಪ ಅಮ್ಮ ಗ್ರೇಟ್ ಪರ್ಸನಾಲಿಟೀಸ್, ಗ್ರೇಟ್ ವ್ಯಾಲ್ಯೂಸ್ ಅನ್ನ ನಾವು ಅವರಿಂದನೇ ಕಲಿತೀವಿ. ಹಾಗಾದ್ರೆ ಇಲ್ಲಿ ಕೂಡ ಇಂಟ್ರೊಡಕ್ಷನ್ ಆಫ್ ವ್ಯಾಲ್ಯೂಸ್, ವೆದರ್ ದಟ್ ಇಸ್ ರಿಲೇಟೆಡ್ ಟು ಸೋಷಿಯಲ್ ವ್ಯಾಲ್ಯೂ ಆಗಿರ್ಬೋದು, ಅದು ಕಲ್ಚರಲ್ ವ್ಯಾಲ್ಯೂ ಆಗಿರ್ಬೋದು, ಎಕನಾಮಿಕಲ್ ವ್ಯಾಲ್ಯೂ ಆಗಿರ್ಬೋದು, ಸೊ ಪೊಲಿಟಿಕಲ್ ವ್ಯಾಲ್ಯೂ ಆಗಿರ್ಬೋದು. ಸೊ ಇವೆಲ್ಲವೂ ಕೂಡ ನಮ್ಮ ಮನೆಯಿಂದನೇ ಕಲಿತೀವಿ. ನಮ್ಮ ಪೇರೆಂಟ್ಸ್ ನಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಾರೆ. ಅವರ ಎಲ್ಲ ವ್ಯಾಲ್ಯೂಸ್ಗಳು ಕೂಡ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಾರೆ. ಹಾಗಾದ್ರೆ ಲೆಟ್ ಅಸ್ ಕಮ್ ಟು ದಟ್ ಮೀನಿಂಗ್ ಆಫ್ ವ್ಯಾಲ್ಯೂಸ್. ಇಂಟ್ರೊಡಕ್ಷನ್ ಅಂತ ನಾವೇನು ಬರ್ತೀವಿ, ಮೀನಿಂಗ್ ಆಫ್ ವ್ಯಾಲ್ಯೂಸ್. ಸೊ ವ್ಯಾಲ್ಯೂಸ್ಗಳನ್ನ ಹೇಗೆ ಅರ್ಥೈಸಲಿಕ್ಕೆ ಪಾಸಿಬಿಲಿಟೀಸ್ ಇದೆ. ವ್ಯಾಲ್ಯೂಸ್ಗಳನ್ನ ಆಕ್ಚುಯಲ್ ಆಗಿ ಡಿಫೈನ್ಗಳ ಮೂಲಕ ನಾವು ನೋಡ್ತೀವಿ, ಡೆಫಿನೇಷನ್ಸ್ಗಳ ಮೂಲಕ ನೋಡ್ತೀವಿ, ಆಕ್ಚುಯಲ್ ಮೀನಿಂಗ್ ಆಫ್ ವ್ಯಾಲ್ಯೂಸ್ ಅನ್ನ ಲರ್ನ್ ಮಾಡ್ತೀವಿ. ಅಂಡ್ ವಾಟ್ ವ್ಯಾಲ್ಯೂ ಅಂಡ್ ವ್ಯಾಲ್ಯೂ ಈಸ್ ರಿಲೇಟಿಂಗ್ ಟು ಎಜುಕೇಶನ್. ಸೊ ನಾವಿಲ್ಲಿ ಕೊಡುವಂಥದ್ದು ವ್ಯಾಲ್ಯೂಸ್ ರಿಲೇಟೆಡ್ ಎಜುಕೇಶನ್. ವ್ಯಾಲ್ಯೂಸ್ ರಿಲೇಟೆಡ್ ಎಜುಕೇಶನ್. ಸೊ ಇಲ್ಲಿ ವ್ಯಾಲ್ಯೂಸ್ ಅನ್ನ ತಿಳ್ಕೊಳ್ಳೋದಕ್ಕೆ ಏನಾದರೂ ಎಜುಕೇಶನ್ ಇದೆಯಾ? ಡೆಫಿನೆಟ್ಲಿ ಎಜುಕೇಶನ್ ಇದೆ. ವ್ಯಾಲ್ಯೂಸ್ ತಿಳ್ಕೊಳ್ಳೋದಕ್ಕೆ ಎಜುಕೇಶನ್ ಇದೆ. ಆ್ಯಂಡ್ ಜೊತೆಗೆ ಅದರ್ ಸಿವಿಕ್ಸ್, ಅದರ್ ವ್ಯಾಲ್ಯೂಸ್ ಅನ್ನು ತಿಳ್ಕೊಳ್ತೀವಿ. ಅದರ್ ಸಿವಿಕ್ ವ್ಯಾಲ್ಯೂಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ಅದು ಸಿವಿಕ್ ರೆಸ್ಪಾನ್ಸಿಬಿಲಿಟಿ. ಸಿವಿಕ್ ಅಂತ ಹೇಳಿದ್ರೆ ಒಂದು ನಾಗರಿಕತೆಗೆ ಸಂಬಂಧಿಸಿದ ಹಾಗೆ. ಸೊ ಇಲ್ಲಿ ಸಿವಿಕ್ ಅಂತ ಹೇಳಿದ್ರೆ ನಾಗರಿಕರು, ಸಮಾಜದಲ್ಲಿರುವಂಥವ್ರು. ಸೊ ಇದೆಲ್ಲದನ್ನು ನಮ್ಮ ಒಬ್ಬ ನಾಗರಿಕ ಅಂತ ಹೇಳಿದ್ರೆ ಒಂದು ನಾನು ಹಕ್ಕನ್ನು ಕೊಡ್ತೀನಿ ಈ ಸೊಸೈಟಿಯಲ್ಲಿ ಅಂತ ಹೇಳಿ. ಸೊ ಇಲ್ಲಿ ನನ್ನ ರೆಸ್ಪಾನ್ಸಿಬಿಲಿಟಿ ಏನು? ನಾನೊಬ್ಬ ಸೊಸೈಟಿ ಮೆಂಬರ್ ಅಂತ ಹೇಳಿದ್ರೆ, ಸಿಟಿಸನ್ ಆಫ್ ಅವರ್ ಕಂಟ್ರಿ ಅಂತ ಹೇಳಿದ್ರೆ ನನ್ನ ಜವಾಬ್ದಾರಿ ಏನು, ರೆಸ್ಪಾನ್ಸಿಬಿಲಿಟಿ ಏನಿದೆ ಅನ್ನೋದನ್ನು ಕೂಡ ನಾವಿಲ್ಲಿ ಕಲಿತೀವಿ. ಆ್ಯಂಡ್ ಅದರ್ ಒನ್ ಅಂತ ಹೇಳಿದ್ರೆ ಪರ್ಸನಲ್ ವ್ಯಾಲ್ಯೂಸ್. ಪರ್ಸನಲ್ ವ್ಯಾಲ್ಯೂಸ್ನ ನಾವು ಕಲಿತೀವಿ. ಯಾಕೆ ಅಂದರೆ ಪರ್ಸನಲ್ ವ್ಯಾಲ್ಯೂಸ್ ತುಂಬ ಇಂಪಾರ್ಟೆಂಟ್. ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ಬೇಕು. ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿದ್ದ ಉನ್ನತ ಮಟ್ಟದಲ್ಲಿ ಅಂದರೆ 10 ಜನ ಅವನನ್ನು ರೆಕಾಗ್ನೈಸ್ ಮಾಡ್ತಾರೆ. 10 ಜನ ರೆಕಾಗ್ನೈಸ್ ಮಾಡೋದ್ರ ಜೊತೆಗೆ ರೆಸ್ಪೆಕ್ಟ್ ಕೊಡ್ತಾರೆ, ರೆಸ್ಪಾನ್ಸ್ ಮಾಡ್ತಾರೆ. ಏನಾದರೂ ಮಾತಾಡ್ಸಿದ್ರೆ ಒಳ್ಳೆ ವ್ಯಕ್ತಿತ್ವ ಹೊಂದಿರೋನು, ಅವ್ನು ಮಾತಾಡ್ತಾರೆ ಅಂದ್ಕೊಂಡು ರೆಸ್ಪಾನ್ಸ್ ಕೊಡ್ತೀವಿ. ಹಾಗಾದರೆ ಆ ವ್ಯಕ್ತಿಯನ್ನು ನಾವು ರೆಕಾಗ್ನೈಸ್ ಮಾಡೋದು. ಸೊ ಗ್ರೇಟ್ ಪರ್ಸನಾಲಿಟಿಯ ಕಡೆಗೆ ಹೋಗ್ತಾ ಇರುವಂಥ ಪರ್ಸನಾಲಿಟಿ ಅಂತ ರೆಕಾಗ್ನೈಸ್ ಮಾಡ್ತೀವಿ. ಹಾಗೆ ದ ಗ್ರೇಟ್ ಪರ್ಸನಾಲಿಟಿ. ಫಾರ್ ಅನ್ ಎಕ್ಸಾಂಪಲ್, ವೆರಿ ಮೋರ್ ಪರ್ಸನ್ಸ್ ಆರ್ ದೇರ್ ಟು ರೆಕಾಗ್ನೈಸ್ ದ ಗ್ರೇಟ್ ಪರ್ಸನಾಲಿಟೀಸ್. ಫಾರ್ ಅನ್ ಎಕ್ಸಾಂಪಲ್, ಸೊ ಸುಭಾಷ್ ಚಂದ್ರ ಬೋಸ್, ಓಕೆ, ಮಹಾತ್ಮ ಗಾಂಧಿ. ಸೊ ಈಗ ಇರುವಂಥ ಪೊಲಿಟಿಷಿಯನ್ಸ್ ಅಲ್ಲಿ ನಿಮಗೆ ಯಾರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಪೊಲಿಟಿಷಿಯನ್ಸ್ಗಳನ್ನ ತಗೋಬಹುದು. ಬೇಕಾದಷ್ಟು ಸಾಹಿತ್ಯ ಅಕಾಡೆಮಿಗೆ
ಹೊಂದಿರುವಂಥ ಕೊಡುಗೆಗಳನ್ನು ಹೊಂದಿರುವಂಥ ವ್ಯಕ್ತಿಗಳಿದ್ದಾರೆ. ಕುವೆಂಪು ಇದ್ದಾರೆ, ದಾರಾ ಬೇಂದ್ರೆ ಇದ್ದಾರೆ, ಕಾರಂತಜ್ಜ ಇದ್ದಾರೆ. ಇವರೆಲ್ಲರೂ ಕೂಡ ಗ್ರೇಟ್ ಪರ್ಸನಾಲಿಟಿಗೆ ಅವರವರ ಕ್ಷೇತ್ರದಲ್ಲಿ ಅವರವರು ತಮ್ಮ ವ್ಯಕ್ತಿತ್ವವನ್ನು ವೃದ್ಧಿ ಮಾಡಿಕೊಂಡಿದ್ದಾರೆ, ಬೆಳವಣಿಗೆಯನ್ನು ಹೊಂದಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಹೊಂದಿದ್ದಾರೆ. ಸೊ ರಾಜಕೀಯ ಶಾಸ್ತ್ರದಲ್ಲಿ ಬೆಳವಣಿಗೆ ಹೊಂದಿದ್ದಾರೆ, ಕಾನೂನಾತ್ಮಕವಾಗಿ ಬೆಳವಣಿಗೆಯನ್ನು ಹೊಂದಿದ್ದಾರೆ. ಇವರೆಲ್ಲರನ್ನು ಕೂಡ ನಾವು ಗ್ರೇಟ್ ಪರ್ಸನಾಲಿಟೀಸ್ ಅಂತ ಹೇಳ್ತೀವಿ. ಹಾಗೆ ಅವ್ರನ್ನ ರೆಕಗ್ನೈಸ್ ಮಾಡೋದಕ್ಕೆ ಏನು ಪರ್ಸನಲ್ ವ್ಯಾಲ್ಯೂಸ್ ಆರ್ ವೆರಿ ಇಂಪಾರ್ಟೆಂಟ್. ಪರ್ಸನಲ್ ವ್ಯಾಲ್ಯೂಸನ್ನು ನಾವು ರೆಕಗ್ನೈಸ್ ಮಾಡಿ ಇದು ಗ್ರೇಟ್ ಪರ್ಸನಾಲಿಟಿ, ಆ್ಯಾವರೇಜ್ ಪರ್ಸನಾಲಿಟಿ, ಸೊ ಬಿಲೋ ಆ್ಯಾವರೇಜ್ ಪರ್ಸನಾಲಿಟಿ ಅಂತ ತಗೊಳ್ತೀವಿ. ಪ್ರತಿಯೊಬ್ಬ ವ್ಯಕ್ತಿಗೂ ಡಿಯರ್ ಫ್ರೆಂಡ್ಸ್, ನಾವು ನಮ್ಮ ತಿಳುವಳಿಕೆಯಲ್ಲಿ ನಾವು ತಿಳ್ಕೊಂಡಿರಬೇಕು, ನಮ್ಮ ಮೈಂಡಲ್ಲಿ ಇರಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವನದ್ದೇ ಆದಂಥ ಒಳ್ಳೆ ಪರ್ಸನಾಲಿಟಿ ಇರುತ್ತೆ. ಇಲ್ಲಿ ಎಲ್ಲರೂ ಕೂಡ ಪರ್ಸನ್ ಟು ಪರ್ಸನ್ ಪರ್ಸನಾಲಿಟಿ ಕ್ಯಾನ್ ಬಿ ಚೇಂಜ್ ಅಂತ ಹೇಳ್ತೀವಿ. ಅವರಿದ್ದಾಗೆ ನಾವಿರಲ್ಲ, ನಾವಿದ್ದಾಗೆ ಇನ್ನೊಬ್ಬರಿರಲ್ಲ, ನೀವಿದ್ದಾಗೆ ನಾವಿರಲ್ಲ, ಇನ್ನೊಬ್ಬರಿರಲ್ಲ. ಸೊ ಹಾಗಾಗಿ ಇದು ಕ್ವೈಟ್ ಕಾಮನ್ ನೇಚರ್. ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದಂಥ ಪರ್ಸನಾಲಿಟಿ ಇರುತ್ತೆ. ಈಚ್ ಇಂಡಿವಿಜುವಲ್ಸ್ ಕ್ಯಾನ್ ಹ್ಯಾವ್ ದೇರ್ ಓನ್ ಪರ್ಸನಾಲಿಟಿ ಆ್ಯಂಡ್ ಪರ್ಸನಲ್ ವ್ಯಾಲ್ಯೂಸ್ ಅಂತ. And now let us come to that another one, cultural values. Personal values ಅನ್ನು ತಿಳ್ಕೊಂಡಾದ್ಮೇಲೆ cultural values. Cultural values ಅನ್ನು ನಾವು ಲರ್ನ್ ಮಾಡ್ತೀವಿ. Social values. Social values ಅನ್ನು ಲರ್ನ್ ಮಾಡ್ತೀವಿ. ಸೊ ಇದಿಷ್ಟು ಕೂಡ ನಮಗೆ ಇರುವಂತ ಥರ್ಡ್ ಯೂನಿಟ್ ಅಲ್ಲಿ ನೆಕ್ಸ್ಟ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಓಕೆ ರೈಟ್, ಆಬ್ಜೆಕ್ಟಿವ್ ಟೈಪ್ಸ್ ಇರೋದ್ರಿಂದ ನಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಈಚ್ ಅಂಡ್ ಎವ್ರಿ ಯೂನಿಟ್ಸ್ ಕೊನೆಗೆ ಸಿಗುವಂಥ ಕ್ವಶನ್ಸ್ಗಳಿವೆ. ಹಾಗೆ ಸೊ ಇಲ್ಲಿ ಪರ್ಸನಾಲಿಟಿ ನಾವು ಲರ್ನ್ ಮಾಡ್ತಾ ಇದ್ದೀವಿ ಪರ್ಸನಲ್ ವ್ಯಾಲ್ಯೂಸ್ ಅಂತ. ಆ್ಯಂಡ್ ಕಲ್ಚರಲ್ ವ್ಯಾಲ್ಯೂಸ್ ಏನಪ್ಪ ಇದು ಕಲ್ಚರಲ್ ವ್ಯಾಲ್ಯೂಸ್ ಅಂತ ಹೇಳಿದ್ರೆ ಅಂದರೆ ಒಂದು ನಮ್ಮ ಕಲ್ಚರ್ ಏನಿದೆ. ಮೊನ್ನೆ ದಿವಾಳಿ, ಫಾರ್ ಎಕ್ಸಾಂಪಲ್ ದಿವಾಳಿ ಹಬ್ಬ, ದೀಪಾವಳಿ ಹಬ್ಬ ಅಂತ ಹೇಳ್ತೀವಿ, ಹೌದು ತಾನೆ? ಆ ದೀಪಾವಳಿ ಹಬ್ಬನ ನಾವು ಆಚರಣೆ ಮಾಡೋದು ನಮ್ಮ ಎಲ್ಡರ್ಸ್ ಏನು ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ಕೂಡ ಮಾಡ್ತೀವಿ. ಜೊತೆಗೆ ಇನ್ನೂ ಕಲರ್ಫುಲ್ ಆಗುವ ಹಾಗೆ, ಜಾಯ್ಫುಲ್ ಆಗುವ ಹಾಗೆ ಸೆಲೆಬ್ರೇಷನ್ ಅನ್ನ ಫೆಸ್ಟಿವಲ್ ಅಲ್ಲಿ ಮಾಡ್ತೀವಿ. ಆದರೆ ಎಲ್ಲರೂ ಮಾಡೋದು ದೀಪಾವಳಿ ಫೆಸ್ಟಿವಲ್ ಅಂತಾನೆ ಮಾಡ್ತಿದ್ದಾನೆ, ಎಲ್ಲರೂ ಅದಕ್ಕೆ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ. ದಿಸ್ ಇಸ್ ಒನ್ ಆಫ್ ದಿ ಅವರ್ ಕಲ್ಚರಲ್ ವ್ಯಾಲ್ಯೂಗೆ ಎಕ್ಸಾಂಪಲ್. ಸೊ ನಾವು ಯಾರೇ ಕೇಳಿದ್ರು ದೀಪಾವಳಿ ಹಬ್ಬ ತುಂಬ ಚೆನ್ನಾಗಿ ಮಾಡ್ತಾರೆ, ಆದರೆ ಅದು ನಮ್ಮ ಕಲ್ಚರ್. ಆದರೆ ನಿಮಗೆ ಕಾಲೇಜ್ ಲೆವೆಲಲ್ಲಿ ನಾವು ನಿಮಗೆ ಕಲ್ಚರಲ್ ಇವೆಂಟ್ಸ್ ಅಂತ ಹೇಳ್ತೀವಿ. ನೀವು ಸಾಂಗ್ ಹೇಳ್ಬೋದು, ಡಾನ್ಸ್ ಮಾಡ್ಬೋದು, ಮಿಮಿಕ್ರಿ ಮಾಡ್ಬೋದು, ಇವೆಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಬರುವಂಥದ್ದು. ಬಿಕಾಸ್ ಅದು ನಮ್ಮ ಬ್ಲಡ್ಡಲ್ಲೇ ಇದೆ, ನಮ್ಮ ಸೊಸೈಟಿಯಲ್ಲಿ ಇದೆ, ಸೊ ನಮ್ಮ ನೆಲದಲ್ಲಿ ಇದೆ. ನಮ್ಮ ಕಲ್ಚರ್ ಅನ್ನೋದು ನಮ್ಮ ಜೊತೆಗೆ ಬಂದಿದೆ. ಹಾಗಿದ್ರೆ ಈ ಕಲ್ಚರಲ್ ವ್ಯಾಲ್ಯೂಸ್ ಹೇಗಿದೆ ಅನ್ನೋದನ್ನು ನಾವು ತಗೋಬಹುದು. ಫಾರ್ ಆನ್ ಎಕ್ಸಾಂಪಲ್ ಇಂಡಿಯನ್ ಕಲ್ಚರ್ಗೂ ಫಾರಿನ್ ಕಲ್ಚರ್ಗೂ ಲಾಟ್ ಆಫ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಓಪನ್ ಸೊಸೈಟಿ ಇದ್ದರೆ ಇಲ್ಲಿ ಕ್ಲೋಸ್ಡ್ ಸೊಸೈಟಿ ಇರುತ್ತೆ. ಸೊ ಅಲ್ಲಿಗೂ ಇಲ್ಲಿಗೂ ಕಲ್ಚರ್ ಹೇಗಿದೆ, ತುಂಬ ಡಿಫ್ರೆನ್ಸ್ ಆಗಿದೆ. ತುಂಬ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರೆ ಇಂಡಿಯನ್ ಕಲ್ಚರ್ ಟ್ರೆಡಿಷನಲ್ ಕಲ್ಚರ್ ಅಂತ ಹೇಳ್ತೀವಿ. ಹಾಗಿದ್ರೆ ಫಾರಿನ್ ಕಲ್ಚರ್ಸ್ ಎಲ್ಲ ಏನಾಗಿದೆ ಮಾಡರ್ನ್ ಕಲ್ಚರ್ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ವ್ಯಾಲ್ಯೂಸ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಅಲ್ವಾ, ಅದನ್ನು ನಾವು ಈ ಕಲ್ಚರಲ್ ವ್ಯಾಲ್ಯೂಸಲ್ಲಿ ಲರ್ನ್ ಮಾಡಿದೆ. ಸೋಷಿಯಲ್ ವ್ಯಾಲ್ಯೂಸ್ ನಮಗೆ ಸಮಾಜದಲ್ಲಿ ನಮ್ಮದೇ ಆದಂಥ ಸಾಮಾಜಿಕ ಮೌಲ್ಯಗಳಿವೆ. ಸಾಮಾಜಿಕ ಮೌಲ್ಯಗಳಿದೆ ಅಂತ ಹೇಳಿದ್ರೆ ಆ ಮೌಲ್ಯಗಳನ್ನೇ ಅಳವಡಿಸಿಕೊಂಡು ಆ ಸೊಸೈಟಿಗೆ ತಕ್ಕ ಹಾಗೆ ನಾವು ಇಲ್ಲಿ ಡೆವಲಪ್ ಆಗಬೇಕಾಗುತ್ತೆ. ಆದರೆ ಅಂತ ಸೋಷಿಯಲ್ ವ್ಯಾಲ್ಯೂಸನ್ನು ಕೂಡ ನಾವಿಲ್ಲಿ ಲರ್ನ್ ಮಾಡ್ತೀವಿ. ಸೊ ಫಾರ್ ಅನ್ ಎಕ್ಸಾಂಪಲ್ ಸೋಷಿಯಲ್ ವ್ಯಾಲ್ಯೂಸಲ್ಲಿ ನಾವು ನೋಡ್ಬೋದು, ಸೊಸೈಟಿ ನಮ್ಮದು ತುಂಬಾ ಟ್ರೆಡಿಷನಲ್ ಆಗಿದೆ. ನಮ್ಮ ಸೊಸೈಟಿಯಲ್ಲಿ ಏನಾಗಿರುತ್ತೆ, ನಮ್ಮ ಎಲ್ಲ ಇಂಡಿಯನ್ಸ್ ಯಾರು ಹಾವು ಚೇಳು ಕಪ್ಪೆ ತಿಂದು ಬದುಕುವಂಥ ಒಂದು ಸಿಸ್ಟಮ್ ಇಲ್ಲ. ಹಾಗೆ ಅದು ಫಾರಿನಲ್ಲಿ ಹಾವು ಚೇಳು ಕಪ್ಪೆ ಎಲ್ಲ ತಿಂದು ಬದುಕ್ತಾರೆ, ಅದು ಅವರ ಫುಡ್ ಕಲ್ಚರ್. ಆದರೆ ನಮ್ಮ ಕಲ್ಚರ್, ನಮ್ಮ ಸೊಸೈಟಿಯಲ್ಲಿ ಫುಡ್ ಕಲ್ಚರ್ ಆಗಿಲ್ಲ. ಈ ಫುಡ್ ಕಲ್ಚರ್ ನಮ್ಮದೇ ಬೇರೆ, ಅವರದ್ದೇ ಬೇರೆ. ಸೊ ದಿಸ್ ಈಸ್ ವಾಟ್ ಆರ್ ಸೋಷಿಯಲ್ ವ್ಯಾಲ್ಯೂಸ್ ಅಂತ ಹೇಳ್ತೀವಿ. ಇದರಲ್ಲಿ ಸಾಮಾಜಿಕ ಮೌಲ್ಯಗಳು ಅಂತ ಹೇಳ್ತೀವಿ. ನಮ್ಮದೇ ಆದ ಜವಾಬ್ದಾರಿ ಇದೆ, ನಾವು ಬದುಕಬೇಕು, ಬೇರೆಯವರು ಬದುಕಬೇಕು ಅನ್ನೋದು ನಮ್ಮ ಸಿಸ್ಟಮ್. ಹಾಗೆ ಅವರು ಹೇಳ್ತಾರೆ ಫುಡ್ ಚೈಲ್ಡ್ ಸಿಸ್ಟಮೇ ಆಗಿದೆ. ಒಂದು ಅನಿಮಲ್ ಅಂತ ಇನ್ನೊಂದು ಅನಿಮಲ್ ತಿಂದು ಬದುಕೋದೇ ಈ ಒಂದು ಜೀವನ, ಲೈಫ್ ಅಂತ ಹೇಳ್ತಾರೆ. ಹಾಗೆ ನಮ್ಮದೇ ಆದಂಥ ಸೋಷಿಯಲ್ ವ್ಯಾಲ್ಯೂಸನ್ನು ನಾವು ಇಲ್ಲಿ ಕಲಿತೀವಿ. ಹಾಗೆ ಟೋಟಲ್ ಫಾರ್ಮಿಂಗ್ ವ್ಯಾಲ್ಯೂಸ್ ಅಂತ ಹೇಳಿ ಇವೆಲ್ಲವೂ ಮಿಕ್ಸಪ್ ಆಗಿ ಫ್ರೇಮ್ ಔಟ್ ಮಾಡಿರುವಂಥ ವ್ಯಾಲ್ಯೂಸೇ ಫಾರ್ಮಿಂಗ್ ವ್ಯಾಲ್ಯೂಸ್ ಅಂತ.
ಲೆಟ್ ಅಸ್ ಕಮ್ ಟು ದ ಅನದರ್ ಯೂನಿಟ್ಸ್ ಅಲ್ಲಿ 4ನೇ ಚಾಪ್ಟರ್ಸ್ ಅಲ್ಲಿ ನಾವು ಏನು ಕಲಿತೀವಿ ಅಂದರೆ ಸೊ ಆಲ್ಮೋಸ್ಟ್ ಆಲ್ ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟೆಡ್ ಟು ದಟ್ ಆರ್ಟ್ ಆಫ್ ಲಿಸನಿಂಗ್. ಸೊ 4ನೇ ಯೂನಿಟ್ ನಮ್ಮದು ಆರ್ಟ್ ಆಫ್ ಲಿಸನಿಂಗ್. ಸೊ ಆರ್ಟ್ ಆಫ್ ಲಿಸನಿಂಗ್ ಅಂದ್ರೆ ಏನು, ಯಾವುದಕ್ಕೆ ನಾವು ಆರ್ಟ್ ಆಫ್ ಲಿಸನಿಂಗ್ ಅಂತ ತಗೊಳ್ತೀವಿ? ಸೊ ಆರ್ಟ್ ಆಫ್ ಲಿಸನಿಂಗ್ ಅಂತ ಹೇಳಿದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿದೆ, ನಾವು ಕಾಲೇಜಲ್ಲಿ ಈಗ ಕ್ಲಾಸ್ ಮಾಡ್ತಾ ಇದ್ದೀನಿ ಅಲ್ವಾ. ಸೊ ಕ್ಲಾಸ್ ಮಾಡ್ತಾ ಇದ್ದೀನಿ ಅಂದರೆ ಎಷ್ಟು ಜನ ಎಷ್ಟು ಕಾನ್ಸಂಟ್ರೇಷನ್ ಇಂದ ಇಂಟರೆಸ್ಟ್ ಇಂದ ಈ ಒಂದು ಕ್ಲಾಸ್ ಅನ್ನ ವಾಚ್ ಮಾಡ್ತೀರಾ? ಸೊ ದಟ್ ಈಸ್ ಕಾಲ್ಡ್ ಆಸ್ ಆರ್ಟ್ ಆಫ್ ಲಿಸನಿಂಗ್ ಅಂತ ಹೇಳ್ತೀವಿ. ಸೊ ಹಾಗಿದ್ರೆ 4th ಯೂನಿಟ್ ಅಲ್ಲಿ ಆರ್ಟ್ ಆಫ್ ಲಿಸನಿಂಗ್ ಅಂತ ಹೇಳ್ತೀವಿ. ಆರ್ಟ್ ಆಫ್ ಲಿಸನಿಂಗ್ ಅಲ್ಲಿ ಸೊ ನಾವು ಏನು ಕಲಿಬೇಕಾಗುತ್ತೆ, ದಿಸ್ ಇಸ್ ಒನ್ ಆಫ್ ದಿ ಕೇಳೋದು ಕೂಡ ಒಂದು ಕಲೆ ಅಂತ ಹೇಳ್ತೀವಿ. ಯಾಕೆ ಅಂದರೆ ಕೇಳೋರಿಗೆ ಪೇಷನ್ಸ್ ಇರಬೇಕು, ಆಸಕ್ತಿ ಇರಬೇಕು, ಗಮನ ಹರಿಸ್ಬೇಕು. ಹಾಗಿದ್ರೆ ಗಮನ ಇಟ್ಟು ಕೇಳಿದರೆ ಮಾತ್ರ ಕಾನ್ಸೆಪ್ಟ್ ಯಾರು ಏನು ಹೇಳ್ತಿದ್ದಾರೆ ಅನ್ನೋದು ಅರ್ಥ ಆಗುತ್ತೆ. ಸೊ ಪಾಡಿ ಅವರು ಹೇಳ್ತಾ ಇರ್ತಾರೆ, ನನ್ನ ಪಾಡಿ ನಾನು ಮೊಬೈಲ್ ನೋಡ್ತಾ ಇರ್ತೀನಿ, ಬೇರೆ ಕಡೆ ಎಲ್ಲ ಹೋಗಿರುತ್ತೆ ನನ್ನ ಗಮನ ಅಂದರೆ ಇಟ್ ಈಸ್ ನಾಟ್ ಅ ಪ್ರಾಪರ್ ಲಿಸನ್. ಅದರಲ್ಲಿ ಲಿಸನ್ ಮಾಡುವಂಥದ್ದು ನಾವು ಕೂಡ ಒಂದು ಆರ್ಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಏನು ಕರಿತೀವಿ ಅಂತ ಹೇಳಿದ್ರೆ ಆರ್ಟ್ ಆಫ್ ಲಿಸನಿಂಗ್ ಅಲ್ಲಿ ಬೆನಿಫಿಟ್ಸ್ ಆಫ್ ಲಿಸನಿಂಗ್, ಅದರಲ್ಲಿ ಎಸ್ಪೆಷಲಿ ಆಕ್ಟಿವ್ ಲಿಸನಿಂಗ್ ಅಂತ. ಸೊ ಆಕ್ಟಿವ್ ಲಿಸನಿಂಗ್ ಅಲ್ಲಿ ನಾವು ಯಾವುದನ್ನು ತಗೋಬಹುದು, ಆಕ್ಟಿವ್ ಲಿಸನಿಂಗ್ ಎಕ್ಸಾಂಪಲ್ ಯಾವ್ದು ತಗೋಬಹುದು? ಸೊ ಬೆನಿಫಿಟ್ಸ್ ಏನಿದೆ ಲಿಸನಿಂಗ್ ಇಂದ ನಮ್ಗೆ ಏನು ಬೆನಿಫಿಟ್ಸ್ ಇದೆ? ಫಾರ್ ಆನ್ ಎಕ್ಸಾಂಪಲ್ ನಾನು ಎಸ್ಪೆಷಲಿ ಲಿಸನಿಂಗಿಗೆ ನಮ್ಮ ವಿದ್ಯಾರ್ಥಿಗಳನ್ನೇ ತಗೊಳ್ತೀನಿ, ನಿಮ್ಮನ್ನೇ ತಗೊಳ್ತೀನಿ. ಬೆಸ್ಟ್ ಎಕ್ಸಾಂಪಲ್ ಆಗಿ ನಾನು ಹೇಳ್ತಿರುವಂಥ ಪಾಠನ ನೀವು ಕರೆಕ್ಟಾಗಿ ಇಂಟರೆಸ್ಟ್ ಆಸಕ್ತಿ ವಹಿಸಿ ಕೇಳ್ತಾ ಇದ್ರೆ ಸೊ ಅದು ನೀವು ಆಕ್ಟಿವ್ ಲಿಸನಿಂಗ್ ಅಲ್ಲಿ ಇದ್ದೀರಾ. ಅದೇ ನೀವು ಆಸಕ್ತಿ ಇಲ್ಲದೇನೆ ನನ್ನ ಪಾಡಿಗೆ ನಾನು ಪಾಠ ಹೇಳ್ತಿರ್ತೀನಿ, ನನ್ನ ಪಾಡಿಗೆ ನಾನು ಟೀಚಿಂಗ್ ಮಾಡ್ತಾ ಇರ್ತೀನಿ, ನಿಮ್ಮ ಪಾಡಿಗೆ ನಿಮ್ಮ ಮೊಬೈಲಲ್ಲಿ ಸೊ ಬೇರೆ ಏನು ವರ್ಕ್ ಮಾಡ್ತಾ ಕೂತ್ಕೊಂಡಿದ್ರೆ ಇಟ್ ಇಸ್ ನಾಟ್ ಅ ಪ್ರಾಪರ್ ಆರ್ಟ್ ಆಫ್ ಲಿಸನಿಂಗ್. ಸೊ ನಿಮ್ಮ ಗಮನ ಎಲ್ಲ ಹೋದ್ರೆ ಫಿಸಿಕಲಿ ಯು ಆರ್ ಪ್ರೆಸೆಂಟೆಡ್, ಮೆಂಟಲಿ ಯು ಆರ್ ಔಟ್ ಆಫ್ ಸ್ಟೇಷನ್. ಸೊ ಆದರೆ ಇಲ್ಲೆಲ್ಲ ಬಿಟ್ಬಿಟ್ಟು ಔಟ್ ಆಫ್ ಸ್ಟೇಷನ್ ಅಲ್ಲಿ ಹೋಗಿರ್ತೀರಾ, ಎಲ್ಲೆಲ್ಲೋ ಇಡೀ ಪ್ರಪಂಚ ಸುತ್ತ ಹೋಗಿರ್ತೀರ. ಹಾಗಿದ್ರೆ ನಿಮಗೆ ನಾನು ಏನು ಹೇಳಿದೆ, ಯಾವ ಕಾನ್ಸೆಪ್ಟ್ ಹೇಳ್ತಾ ಇದ್ದೀನಿ, ಇದಿಷ್ಟು ಕೂಡ ನಿಮ್ಮ ಮೈಂಡಲ್ಲಿ ಇರೋದಿಲ್ಲ. ಹಾಗಿದ್ರೆ ಇದನ್ನ ನಾವೇನಂತ ಕರಿತೀವಿ? ಸೊ ಆರ್ಟ್ ಆಫ್ ಲಿಸನಿಂಗ್ ಅಲ್ಲ. ಹಾಗಿದ್ರೆ ನಾನು ಆರ್ಟ್ ಆಫ್ ಲಿಸನಿಂಗ್ ಅಲ್ಲಿ ಬರಬೇಕು ಅಂದರೆ ಆಕ್ಟಿವ್ ಲಿಸನಿಂಗ್ ಬೇಕು. ಆಕ್ಟಿವ್ ಲಿಸನಿಂಗ್ ಅಂದರೆ ವಿತ್ ಇಂಟರೆಸ್ಟ್, ನಾನು ಕಲಿಬೇಕು, ನನ್ನ ಒಂದು ಕೆರಿಯರ್ಗೆ ಇಂಪಾರ್ಟೆಂಟ್ ಇದೆ, ನನ್ನ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಬೇಕಾಗಿದೆ ವಿತ್ ಎಕ್ಸ್ಪೆಕ್ಟೆಡ್ ಮೋರ್ ದನ್ ಎಕ್ಸ್ಪೆಕ್ಟೆಡ್ ಲೆವೆಲ್ಗೆ ರೀಚ್ ಆಗಬೇಕಾಗಿದೆ ನಾನು. ಹಾಗಿದ್ರೆ ನಾನು ಕಲಿಬೇಕು. ಸೊ ಕಲಿಬೇಕು ಅಂತ ಹೇಳಿದ್ರೆ ಪಾಠ ಹೇಳ್ಬೇಕಾದ್ರೆ ನಾನು ಗಮನ ವಹಿಸಬೇಕು, ಇಂಟ್ರೆಸ್ಟ್ ಇಂದ ನಾನು ಲರ್ನ್ ಮಾಡಬೇಕು, ಲಿಸನ್ ಮಾಡಬೇಕು. ಲಿಸನ್ ಮಾಡಿದ್ರೆ ಲರ್ನ್ ಮಾಡಲಿಕ್ಕೆ ಸಾಧ್ಯ ಇದೆ, ಕೇಳಿಸ್ಕೊಂಡೇ ಕಲಿತೀನಿ ಅಂತ ಹೇಳಿದ್ರೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅದರಿಂದ ಬೆನಿಫಿಟ್ಸ್ ಏನಾಗುತ್ತೆ, ನೀವು ಗಮನ ಇಟ್ಟು ಕಲಿತಾಗ ಆ ಚಾಪ್ಟರ್ಸ್ ನಿಮಗೆ ಅರ್ಥ ಆಗುತ್ತೆ, ನಾವು ಏನು ಹೇಳ್ತಿದ್ದೀನಿ ವಿಷಯ ಅನ್ನೋದು ಅರ್ಥ ಆಗುತ್ತೆ. ಸೊ ಸಬ್ಜೆಕ್ಟ್ ಮ್ಯಾಟರ್ಸ್ ನಿಮಗೆ ಅರ್ಥ ಆಯಿತು ಅಂತ ಹೇಳಿದ್ರೆ ಇಟ್ ಕ್ಯಾನ್ ಈಸಿ ಟು ರಿಟರ್ನ್ ವಾಟ್ ಯು ಆರ್ ಲಿಸನ್ ದ ಕಾನ್ಸೆಪ್ಟ್. ನೀವೇನು ಕಲಿತೀರಾ ಅದನ್ನು ಬರೆಯೋದಕ್ಕೆ ಅವಕಾಶ ಇರುತ್ತೆ, ಬರೀಬಹುದು ಕೂಡ. ಸೊ ಹಾಗಾಗಿ ಬೆನಿಫಿಟ್ಸ್ ಏನಿದೆ, ಮೂರು ಬೆನಿಫಿಟ್ಸ್ ಇದೆ. ನಾವು ಕಲಿಯೋದ್ರಿಂದ, ಆಸಕ್ತಿ ವಹಿಸಿ ಕೇಳೋದ್ರಿಂದ ನನ್ನ ಡೆವಲಪ್ಮೆಂಟನ್ನು ನಾನು ಮಾಡ್ಕೋಬೋದು. ಆ ಯೂನಿಟ್ಸ್ಗಳು ನನಗೆ ಮನದಟ್ಟಾಗ್ತವೆ, ನನ್ನ ಎಕ್ಸಾಮಲ್ಲಿ ತುಂಬ ಚೆನ್ನಾಗಿ ಬರೀಬಲ್ಲೆ. ಸೊ ಅದಕ್ಕೆ ಬೆನಿಫಿಟ್ಸ್ ಆಫ್ ಆಕ್ಟಿವ್ ಲಿಸನಿಂಗ್ ಅಂತ ಹೇಳಿ. ಆ್ಯಂಡ್ ನೆಕ್ಸ್ಟ್ ಒನ್ ಕಾಮನ್ ಪುವರ್ ಲಿಸನಿಂಗ್. ಕಾಮನ್ ಪುವರ್ ಲಿಸನಿಂಗ್. ಕಾಮನ್ ಪುವರ್ ಲಿಸನಿಂಗ್ ಅಂತ ಹೇಳ್ತೀವಿ. ಕಾಮನ್ ಪುವರ್ ಲಿಸನಿಂಗ್ ಅಂದರೆ ಏನಪ್ಪ, ಯಾಕೆ ಇದನ್ನ ತಗೊಳ್ತೀವಿ? ಲಿಸನಿಂಗ್ ಹ್ಯಾಬಿಟ್ಸ್. ಕಾಮನ್ ಪುವರ್ ಲಿಸನಿಂಗ್ ಹ್ಯಾಬಿಟ್ಸ್ ಕೆಲವರಲ್ಲಿ ಇರುತ್ತೆ. ಕೆಲವೊಂದು ಮಕ್ಕಳಲ್ಲಿ ಸಹಜವಾಗಿ ಕಾನ್ಸಂಟ್ರೇಟ್ ಮಾಡೋದು ಒಂದು ದೊಡ್ಡ ಸಮಸ್ಯೆ ಅಂದರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗದೇ ಇರುತ್ತೆ. ಅಂಥ ಕಡೆಗಳಲ್ಲಿ ಏನಾಗುತ್ತೆ, ಪುವರ್ ಲಿಸನಿಂಗ್ ಇರುತ್ತೆ. ಸೊ ಪುವರ್ ಲಿಸನಿಂಗ್ ಅನ್ನುವಂಥದ್ದೇನು, ಅದು ಅಭ್ಯಾಸ ಆಗೋಗ್ಬಿಟ್ಟಿರುತ್ತೆ ಅವರಿಗೆ. ನಾಮಿನೇಟೆಡ್ ಕುತ್ಕೊಂಡು ಕೇಳೋದು, ಮತ್ತೆ ಬಿಡೋದು, ಮತ್ತೆ ಯಾವುದೋ ಕಡೆ ಗಮನ ಹರಿಸೋದು, ಹೀಗೆಲ್ಲ ಮಾಡಿದಾಗ ಅಲ್ಲೂ ಪರ್ಫೆಕ್ಟ್ ಆಗಲ್ಲ, ಇಲ್ಲೂ ಪರ್ಫೆಕ್ಟ್ ಆಗಲ್ಲ, ಯಾವುದರಲ್ಲೂ ಪರ್ಫೆಕ್ಟ್ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ನಾವು ಅದನ್ನು ಕೂಡ ಗಮನದಲ್ಲಿಟ್ಕೋಬೇಕು. ಕಾಮನ್ ಪುವರ್ ಲಿಸನಿಂಗ್ ಹ್ಯಾಬಿಟ್ಸ್ ಏನಿದೆ, ಹೇಗೆ
ಇದೆಯಾ, ಲಿಸನ್ ಮಾಡಲಿಕ್ಕೆ ಟಿಪ್ಸ್ ಇದೆಯಾ, ತುಂಬಾನೇ ಸುಲಭ. ಲಿಸನ್ ಮಾಡಬೇಕು ಅಂತ ಹೇಳಿದ್ರೆ ಗಮನ ಹರಿಸ್ಬೇಕು, ಇಂಟ್ರೆಸ್ಟ್ ಬರಬೇಕು. ಇಂಟ್ರೆಸ್ಟ್ ಬರಬೇಕು ಅಂದರೆ ನೀವು ಅಲ್ಲಿ ಯಾವುದೇ ರೀತಿಯಾದಂಥ ಒಂದು ಉದ್ದೇಶ ಇರಬೇಕು. ನಾನು ಬೆಳಿಬೇಕು, ನನಗೆ ಅದು ಯೂಸ್ ಇದೆ, ಸೊ ನಾನು ಈ ಒಂದು ಕೋರ್ಸನ್ನು BCom ಕೋರ್ಸನ್ನು ವಿತ್ ಹೈ ಲೆವೆಲ್ ರೇಂಜಲ್ಲಿ ಸೊ ನಾನು ಔಟ್ಪುಟ್ ಆಗಬೇಕು. ಇದು ನಿಮ್ಮ ರೇಂಜ್ ಇದೆ ಅಂತ ಹೇಳಿದ್ರೆ ನೀವು ಮಾಡ್ಕೊಂಡಿದ್ದೀರಾ ಈ ಲೆವೆಲ್ ರೇಂಜಲ್ಲೇ ನಾವು ಔಟ್ಪುಟ್ ಆಗಬೇಕು ಅಂತ ಅಂದರೆ ಸೊ ನಿಮಗೆ ಏನು ಕಾಮನ್ ಆಗಿ ನಾನು ಕಲಿಬೇಕು ಅನ್ನುವಂಥ ಆಸಕ್ತಿ ಬರಬೇಕು. ಸೊ ಆದರೆ ಕೂಲಾಗಿದ್ದು ಮನಸ್ಸನ್ನು ಪೇಷನ್ಸ್ ಆಗಿ ಇಟ್ಕೊಳ್ಳಿ, ಪೀಸ್ಫುಲ್ ಮೈಂಡ್ ಇಟ್ಕೊಳ್ಳಿ, ಕಲಿಯೋದಕ್ಕೆ ಅನುಕೂಲ ಆಗುತ್ತೆ, ಕೇಳೋದಕ್ಕೆ ಅನುಕೂಲ ಆಗುತ್ತೆ. ಸೊ ದೋಸ್ ಆರ್ ಆಲ್ ಶುಡ್ ಬಿ ಕಾಲ್ಡ್ ಆಸ್ ಅ ಟಿಪ್ಸ್ ಆಫ್ ಲಿಸನಿಂಗ್ ಅಂತ ಹೇಳ್ತೀವಿ. And now let us come to the art of reading. So next we should be learn the art of reading. So reading ಕೂಡ ಒಂದು ಕಲೆ. ಅದರಲ್ಲಿ ಬರೀ ಕೇಳೋದಷ್ಟೇ ಅಲ್ಲ, ಓದೋದು ಕೂಡ ಒಂದು ಕಲೆ, ಬರೆಯೋದು ಕೂಡ ಒಂದು ಕಲೆ. ಹಾಗಾದರೆ ಆರ್ಟ್ ಆಫ್ ರೀಡಿಂಗ್ ಅಲ್ಲಿ ಏನನ್ನ ಕಲಿಯಲಿಕ್ಕೆ ಸಾಧ್ಯ ಇದೆ. ಸೊ ಡಿಟರ್ಮಿನೆಂಟ್ಸ್ ಆಫ್ reading rates ಅಂದ್ರೆ we should be concentrated related to the determination of reading rates. So reading rates ಅಂತ ಹೇಳ್ತೀವಿ. ಸೊ ಏನು reading rates, ಯಾಕೆ ನಾವು reading rates ಅನ್ನ ಇಲ್ಲಿ ಡಿಟರ್ಮೈನ್ ಮಾಡಬೇಕು, ಸೊ ಕಂಡುಹಿಡಿಯಬೇಕು. ಯಾಕೆ ಅಂತೇಳಿ ನಾನು ಯಾವ ರೇಂಜಲ್ಲಿ ಓದ್ತಾ ಇದ್ದೀನಿ, ಎಷ್ಟು ಮಿನಿಟ್ಸ್ ಅಲ್ಲಿ ಓದ್ತಾ ಇದ್ದೀನಿ, ಯಾವ ಸ್ಪೀಡಲ್ಲಿ ಓದ್ತಾ ಇದ್ದೀನಿ, ನಾನು ಓದಿದ್ದು ಎಷ್ಟು ನನಗೆ ಅರ್ಥ ಆಗಿದೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಿದ್ರೆ ಇಲ್ಲಿ ಸೊ ಆರ್ಟ್ ಆಫ್ ರೀಡಿಂಗ್ ಅಲ್ಲಿ ಅದು ಕೂಡ ಓದೋದು ಒಂದು ಕಲೆ. ಓದ್ಬೇಕಾದ್ರೆ ಇಂಡೆಪ್ತಲ್ಲಿ ಓದ್ತೀವಿ, ಹೇಳ್ಬೇಕಾದ್ರೆ ಸಮರೈಸ್ ಮಾಡಿ ಹೇಳ್ತೀವಿ. ಹಾಗಿದ್ರೆ ಇಲ್ಲಿ ಡಿಟರ್ಮಿನೇಷನ್ಸ್ ಆಫ್ ದಿ ರೀಡಿಂಗ್ ರೇಟ್ಸ್ ಅಂತ ಇದೆ. ನಾನು ಯಾವ ಲೆವೆಲಲ್ಲಿ ಡಿಟರ್ಮೈನ್ ಮಾಡ್ತಾ ಇದ್ದೀನಿ ಈ ಒಂದು ರೀಡಿಂಗ್ ಸಬ್ಜೆಕ್ಟ್, ಒಂದು ರಿಲೇಟೆಡ್ ಕಾನ್ಸೆಪ್ಟ್ ಅನ್ನ ರೀಡ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ನಾವೇ ಡಿಟರ್ಮೈನ್ ಮಾಡ್ಬೋದು. ನನ್ನ ಫ್ರೆಂಡ್ಸನ್ನ ಕಂಪ್ಯಾರಿಸನ್ ಮಾಡಿದಾಗ ಡಿಟರ್ಮೈನಿಂಗ್ ರೀಡಿಂಗ್ ರೇಟ್ಸ್ ಅಂತ ಹೇಳ್ತೀವಿ. ಆ್ಯಂಡ್ ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟಿಂಗ್ ಟು ದಟ್ ಆರ್ಟ್ ಆಫ್ ರೈಟಿಂಗ್. ಸೊ ಆರ್ಟ್ ಆಫ್ ರೈಟಿಂಗ್ ಸೊ ನಿಮಗೆ ಗೊತ್ತಿರ್ಬೋದು, ಯಾಕೆ ಅಂತ ಹೇಳಿದ್ರೆ ಇಲ್ಲಿ 3 ರೀತಿಯಾದಂಥ ಸಬ್ ಯೂನಿಟ್ಸ್ಗಳನ್ನು ಈ ಒಂದು ಯೂನಿಟ್ಸಲ್ಲಿ ಕಲಿತೀವಿ. ಸೊ ಆರ್ಟ್ಸ್ ಆಫ್ ರೈಟಿಂಗ್ ಅಂತ ಕಲಿಬೇಕಾದ್ರೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಸೊ ಒಂದು ಸಲ ಬರೆಯೋದು, 1 times ರೈಟಿಂಗ್ ವರ್ಕ್ ಏನಿದೆ ದಟ್ ಈಸ್ ಈಕ್ವಲ್ ಟು 10 times ಆಫ್ ರೀಡಿಂಗ್ ಅಂತ ಹೇಳ್ತೀವಿ. 10 ಸಲ ಓದೋದಕ್ಕಿಂತ 1 ಸಲ ಬರೆದ್ರೆ ನಮ್ಮ ಮೈಂಡಲ್ಲಿ ಸೊ ಅದು ಪ್ರಿಂಟ್ ಆಗಿರುತ್ತೆ, ನಮ್ಮ ಮೈಂಡಲ್ಲಿ ರಿಮೈಂಡೆಡ್ ಜಾಸ್ತಿ ಇರುತ್ತೆ, ರಿಮೆಂಬರಿಂಗ್ ಜಾಸ್ತಿ ಇರುತ್ತೆ ಒಂದ್ಸಲ ರೈಟಿಂಗ್ ವರ್ಕ್ ಅನ್ನುವಂಥದ್ದು. ಸೊ ಹಾಗೆ ಇದು ಕೂಡ ಒಂದು ಆರ್ಟ್ ಆಫ್ ರೈಟಿಂಗ್ ಅಂತ ಹೇಳ್ತೀವಿ. ಹಾಗೆ ಈ ಆರ್ಟ್ ಆಫ್ ರೈಟಿಂಗ್ ಅಲ್ಲಿ ಟೈಪ್ಸ್ ಆಫ್ ರೈಟಿಂಗ್ ಅನ್ನ ನೋಡ್ತೀವಿ. ಸೊ ರೈಟಿಂಗ್ ಟೈಪ್ಸ್ ಆಫ್ ರೈಟಿಂಗ್ ಏನಪ್ಪ ಈ ಟೈಪ್ಸ್ ಅಂತ ಹೇಳಿದ್ರೆ, ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಬರೀತಾರೆ. ಯಾರು ಹೇಗೆ ಬರೆದ್ರೂ ಕೂಡ ಇನ್ನೊಬ್ಬರಿಗೆ ಓದೋದಕ್ಕೆ ಬರಬೇಕು, ಹಾಗೆ ಬರೆಯುವಂಥ ಕಲೆಯನ್ನ ಬೆಳೆಸ್ಕೋಬೇಕು. ಓಕೆ, ನಾನು ಕಾನ್ಸೆಪ್ಟ್ ಬರೀತಾ ಇದ್ದೀನಿ ಅಂದರೆ ಅದು ಹೇಗೆ ಇದ್ರೂ ಕೂಡ ಇನ್ನೊಬ್ಬರಿಗೆ ಓದೋದಕ್ಕೆ ಬರಬೇಕು, ನನಗೂ ಓದೋಕ್ಕೆ ಬರಬೇಕು, ಬೇರೆಯವ್ರಿಗೂ ಓದೋಕ್ಕೆ ಬರಬೇಕು. ಸೊ ಓದೋದಕ್ಕೆ ಬರೋ ಹಾಗೆ ಬರೆಯೋದೇನಿದೆಯಲ್ಲ ಕಲೆ. ಹಾಗಿದ್ರೆ ಎಷ್ಟು ಥರದ ಟೈಪ್ಸ್ ಆಫ್ ರೈಟಿಂಗ್ಸ್ ಇದೆ ನಿಮ್ಗೆಲ್ರಿಗೂ ಗೊತ್ತಿದೆ. ಸೊ ರೈಟಿಂಗಲ್ಲಿ ಶೇಪ್ಗಳು ಈ ಥರ ಬರೆಯುವಂಥದ್ದು, ರೈಟ್, ದೆನ್ ಈ ಥರ ಬರೆಯುವಂಥದ್ದು, ರೈಟ್. ಸೊ ಈ ಥರ ಬರೆಯುವಂಥದ್ದು, ರೈಟ್. ಒಂದು ಲಿಟಲ್ ಅನ್ನ ಪದ ತಗೊಂಡ್ರೆ ಹಿಂಗೆ ಬರೀಬೋದು, ಹಿಂಗೆ ಬರೀಬೋದು, ದೆನ್ ಹಿಂಗೂ ಬರೀಬೋದು. ಹೌದಾ? ಇವೆಲ್ಲ ಕೂಡ ರೈಟಿಂಗ್ನ ಡಿಫ್ರೆಂಟ್ ಟೈಪ್ಸ್. ಬಟ್ ನಾವು ಯಾರು ಹೇಗೆ ಬರೆದ್ರು ಕೂಡ ಇನ್ನೊಬ್ಬರಿಗೆ ಓದೋದಕ್ಕೆ ಬರಬೇಕು. ಇಲ್ಲ ಅಂದರೆ ಅದು ಬರೆದಿದ್ದು ಅರ್ಥ ಇಲ್ಲದೆ ಇರೋದು, ಇಟ್ ಇಸ್ ನಾಟ್ ಅ ಪ್ರಾಪರ್ ವೇ ಆಫ್ ಆರ್ಟ್ ಆಫ್ ರೈಟಿಂಗ್ ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಲೆಟ್ ಅಸ್ ಕಮ್ ಟು ದಟ್ ಟಿಪ್ಸ್ ಆಫ್ ರೈಟಿಂಗ್. ಇಫ್ ದೇರ್ ಇಸ್ ಎನಿ ಟಿಪ್ಸ್ ಇದೆ ಅಂದರೆ ಟಿಪ್ಸ್ ಆಫ್ ರೈಟಿಂಗ್. ಸೊ ಟಿಪ್ಸ್ ಅಂತ ಹೇಳಿದ್ರೆ ನಾವು ನಿಮ್ಗೆ ಹೇಳಿದ್ನಲ್ಲ, ಅದೇ ಇನ್ನೊಬ್ಬರಿಗೆ ಓದೋ ಹಾಗೆ ಬರಬೇಕು, ಹಾಗೆ ಬರೀಬೇಕು, ಹೈಲೈಟ್ಸ್ ಅನ್ನ ಬರ್ಕೊಂಡು ಹೋಗ್ಬೇಕು.
ಒಂದು ಪ್ಯಾರ ಸ್ಟಾರ್ಟ್ ಮಾಡಿದ್ರೆ ಅಲ್ಲಿಂದ 4 ಪೇಜ್ ಬರೆದ್ರೆ ಯಾವ ಫುಲ್ ಸ್ಟಾಪ್ ಇಲ್ಲ, ಕಾಮಾ ಇಲ್ಲ, ಏನೂ ಇಲ್ಲ. ದಟ್ ಇಸ್ ಮೀನಿಂಗ್ಲೆಸ್. ಸೊ ಅದರ ಅಷ್ಟು ಕೂಡ ಬರ್ತಿರೋದು ಅರ್ಥ ಆಗದೆ ಇರೋ ರೀತಿಯಲ್ಲಿ ಬರ್ತಿರ್ತಾರೆ. ಅದನ್ನೇ ಪ್ಯಾರಾವೈಸ್ ಹೈಲೈಟ್ಸ್ ಸ್ಟೆಪ್ ಬೈ ಸ್ಟೆಪ್ ಬರ್ಕೊಂಡು ಹೋದ್ರೆ ಸಿಸ್ಟಮೆಟಿಕ್ ಮ್ಯಾನರಲ್ಲಿ ಬರೆದ್ರೆ ದಟ್ ಶುಡ್ ಬಿ ಕಾಲ್ಡ್ ಆಸ್ ಅ ಆರ್ಟ್ ಆಫ್ ರೈಟಿಂಗ್. ಅದರ ಟಿಪ್ಸ್ಗಳನ್ನ ನಾವು ಹೇಳ್ತೀವಿ. ಸೊ ಈ ಥರ ಬರೀಬೇಕು, 1 by 1 ಬರೀಬೇಕು, ಸ್ಟೆಪ್ ಬೈ ಸ್ಟೆಪ್ ಬರೀಬೇಕು, ಹಾಗೆ ಪ್ರಾಪರ್ ಆಗಿ ಮೀನಿಂಗ್ ಕೊಡೋ ಹಾಗೆ ಇರಬೇಕು. ಇವೆಲ್ಲವೂ ಕೂಡ ರೈಟಿಂಗ್ ಟಿಪ್ಸ್ ಅಲ್ಲಿ ನಾವು ನೋಡ್ತೀವಿ. ಆ್ಯಂಡ್ ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟೆಡ್ ದಟ್ ಅಂದರೆ ಆರ್ಟ್ ಆಫ್ ಇಮೇಲ್. ಸೊ ಇವತ್ತೆಲ್ಲ ಕೂಡ ತುಂಬಾನೇ ಮುಂದುವರೆದಿದೆ ಟೆಕ್ನಾಲಜಿ, ನಾವೆಲ್ಲರೂ ಕೂಡ ಯೂಸ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಹಾಗೆ ಇಲ್ಲಿ ನಾವೇನು ಆರ್ಟ್ ಆಫ್ ಇಮೇಲ್, ಇದರಲ್ಲಿ ರೈಟಿಂಗ್. ಸೊ ನಾವು ಟೈಪ್ ಮಾಡ್ತಿದ್ದೀವಲ್ಲ ಮೇಡಮ್, ನಾವೇ ಬರೀತಿಲ್ಲ, ದಟ್ ಈಸ್ ಆಲ್ಸೋ ಟೈಪ್ ಮಾಡ್ಬೇಕಾನೆ, ನಮ್ಮ ಬೆರಳುಗಳಲ್ಲೇ ಮಾಡ್ಬೇಕಾನೆ. ಸೊ ನಮ್ಮ ಬೆರಳುಗಳಲ್ಲೇ ಟಚ್ ಸ್ಕ್ರೀನಲ್ಲಿ ಟೈಪ್ ಮಾಡ್ಬೇಕಾನೆ. ಸೊ ಇದು ಕೂಡ ಇಮೇಲಲ್ಲಿ ಆರ್ಟ್ ಆಫ್ ರೈಟಿಂಗ್ ಅಂತ ಹೇಳ್ತೀವಿ. ಯಾಕೆ ಅಂತ ಹೇಳಿದ್ರೆ ಹೆಡ್ ನೋಟ್ಸ್ ಇರಬೇಕು, ಯಾರು ಬರೆದಿದ್ದಾರೆ, ಯಾರಿಗೆ ಹೋಗ್ತಿದ್ದಾರೆ, ಏನು ವಿಷಯ ಇದೆ, ಕಂಟೆಂಟ್ಸ್ ಅನ್ನ ನಾವು ಸಬ್ಜೆಕ್ಟ್ ಅಂತ ಹೇಳ್ತೀವಿ. ಆ ಸಬ್ಜೆಕ್ಟ್ ಏನು ಬರೀತಾ ಇದ್ವಿ ಅದಿಷ್ಟು ಕೂಡ ಸಬ್ಜೆಕ್ಟ್ ತಗೊಳ್ತೀವಿ. ಸಬ್ಜೆಕ್ಟ್ ಆದಮೇಲೆ ಅದಕ್ಕೆ ರಿಲೇಟೆಡ್ ಎಕ್ಸ್ಪ್ಲನೇಷನ್ಸ್ ಏನಿದೆ. ಸೊ ಇವೆಲ್ಲವೂ ಕೂಡ ಪ್ರಾಪರ್ ವೇನಲ್ಲಿ ಇರೋದನ್ನ ನಾವು ಆರ್ಟ್ ಆಫ್ ಇಮೇಲ್ ರೈಟಿಂಗ್ ಅಂತ ಕರಿತೀವಿ. ಆ್ಯಂಡ್ ಲಾಸ್ಟ್ ಆಸ್ ಯೂಶುವಲ್, ಸೊ ಇದಕ್ಕೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಇದಕ್ಕೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. So this is called as a 4th unit. And now let us come to that 5th unit and last unit. Okay, right? 5th unit ಅಲ್ಲಿ ನಾವು ಏನು ಕಲಿತಿದ್ದೀವಿ ಅಂತ ಲಾಸ್ಟ್ ಯೂನಿಟ್. ಸೊ ಲಾಸ್ಟ್ ಯೂನಿಟ್ ಅಲ್ಲಿ ಬಾಡಿ ಲ್ಯಾಂಗ್ವೇಜ್ ಗೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಬಾಡಿ ಲ್ಯಾಂಗ್ವೇಜ್. ಸೊ ಬಾಡಿ ಲ್ಯಾಂಗ್ವೇಜ್ ಅಂದ್ರೆ ಏನಪ್ಪ ಇದು ಬಾಡಿ ಲ್ಯಾಂಗ್ವೇಜ್? ಏನಕ್ಕೆ ಗಮನ ಕೊಡಬೇಕು ನಾವು ಬಾಡಿ ಲ್ಯಾಂಗ್ವೇಜ್ಗೆ ಅಂದ್ರೆ, ಸೊ ಯು ಆರ್ ಆಲ್ ವೆಲ್ ನೋಸ್ ಬಾಡಿ ಲ್ಯಾಂಗ್ವೇಜ್ಗೆ ಗಮನ ಯಾಕೆ ಹರಿಸಬೇಕು ಅಂದರೆ, ನಾನು ಎಕ್ಸಾಂಪಲ್, ಸೊ ಗುಡ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಲೆಕ್ಚರರ್ಸ್ ಟೀಚ್ ಮಾಡಬೇಕಾದ್ರೆ ಸುಮ್ಮನೆ ನಿಂತ್ಕೊಂಡು ನಾವು ಪಾಠ ಮಾಡಿದರೆ, ಆ ಕಡೆ ಈ ಕಡೆ ನೋಡದೆ ಪಾಠ ಮಾಡಿದರೆ ಇದು ನಾಟ್ ಆನ್ ಪ್ರಾಪರ್ ವೇ ಆಫ್ ಟೀಚಿಂಗ್. ಸೊ ಎಸ್ಪೆಷಲಿ ಬಾಡಿ ಲ್ಯಾಂಗ್ವೇಜ್ ಎಕ್ಸಾಂಪಲ್ ಕೊಡೋದು. ಅದೇ ನಾನು ನಿಮಗೆ ನನ್ನ ಹ್ಯಾಂಡ್ಸ್ ಮೂವ್ ಆಗ್ತಾ ಇರುತ್ತೆ, ನನ್ನ ಹೆಡ್ಸ್ ಆ ಕಡೆ ಈ ಕಡೆ ಸ್ಟೂಡೆಂಟ್ಸ್ ಅನ್ನ ನೋಡೋದ ಕಡೆಗೆ ಹೈಗಳು ಕಾನ್ಸಂಟ್ರೇಟ್ ಮಾಡ್ತಾ ಇರುತ್ತೆ, ಸ್ಟೂಡೆಂಟ್ಸ್ ಹೇಗಿದ್ದಾರೆ ಕ್ಲಾಸ್ ರೂಮಲ್ಲಿ ಅಂತ. ಸೊ ಅದನ್ನ ನಾನು ಬ್ಲ್ಯಾಕ್ ಬೋರ್ಡ್ ಕಡೆ ಕೂಡ ತಿರುಗಬೇಕಾಗುತ್ತೆ, ನಾನು ರೈಟಿಂಗ್ಸ್ ಅನ್ನು ಬರೀಬೇಕಾಗುತ್ತೆ, ಎಕ್ಸ್ಪ್ಲನೇಷನ್ಸ್ ಕೊಡಬೇಕಾಗುತ್ತೆ. ಇದೆಲ್ಲದೂ ಕೂಡ ಪ್ರಾಪರ್ ಬಾಡಿ ಲ್ಯಾಂಗ್ವೇಜ್ ಆಫ್ ಟೀಚರ್ಸ್ ಅಂತ ಹೇಳ್ತೀನಿ. ಆದರೆ ಈ ಬಾಡಿ ಲ್ಯಾಂಗ್ವೇಜ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಈ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಫಾರ್ಮ್ಸ್ ಆಫ್ ಬಾಡಿ ಲ್ಯಾಂಗ್ವೇಜ್, ಫಾರ್ಮ್ಸ್ ಅಂತ ಹೇಳಿದ್ರೆ ಬಾಡಿ ಲ್ಯಾಂಗ್ವೇಜ್, ಫಾರ್ಮ್ಸ್ ಆಫ್ ಬಾಡಿ ಲ್ಯಾಂಗ್ವೇಜ್. ಸೊ ಈ ಬಾಡಿ ಲ್ಯಾಂಗ್ವೇಜ್ ಅನ್ನ ನಾವು ತಗೊಂಡಾಗ ಆಲ್ಮೋಸ್ಟ್ ನಮಗೆ ಗಮನಕ್ಕೆ ಬರುವಂಥದ್ದು ಏನು ಅಂತ ಹೇಳಿದ್ರೆ, ಎಷ್ಟು ಕೈಂಡ್ಸ್ ಇದೆ, ಕೈಂಡ್ಸ್ ಆಫ್ ಬಾಡಿ ಲ್ಯಾಂಗ್ವೇಜ್. ಸೊ ಮೆನಿ ಫಾರ್ಮ್ಸ್ ಆರ್ ದೇರ್. ಸೊ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಮೆನಿ ಮೋರ್ ಫಾರ್ಮ್ ಅನ್ನ ನಾವು ನೋಡ್ಬೋದು, ಮೆನಿ ಮೋರ್ ಕೈಂಡ್ಸ್ ಅನ್ನ ನಾವು ನೋಡ್ಬೋದು. ಅಂತಹ ಬಾಡಿ ಲ್ಯಾಂಗ್ವೇಜ್ ಅನ್ನ ಇದು ಕಲಿತೀವಿ. ಪಾರ್ಟ್ ಆಫ್ ಬಾಡಿ ಲ್ಯಾಂಗ್ವೇಜ್, ಇದರಲ್ಲಿ ಪಾರ್ಟ್ ಆಫ್ ಬಾಡಿ ಲ್ಯಾಂಗ್ವೇಜ್, ಪಾರ್ಟ್ ಆಫ್ ಬಾಡಿ ಲ್ಯಾಂಗ್ವೇಜ್. ಸೊ ಪಾರ್ಟ್ ಆಫ್ ಬಾಡಿ ಲ್ಯಾಂಗ್ವೇಜ್ ಅನ್ನ ನಾವು ನೋಡಬಹುದು. ಸೊ ಒಂದೊಂದು ಕೈ ಮೂಮೆಂಟ್ಸ್, ಕಾಲ್ ಮೂಮೆಂಟ್ಸ್, ಬಾಯ್ ಮೂಮೆಂಟು, ಸೊ ಹೆಡ್ ಮೂಮೆಂಟ್ಸು, ಕಣ್ಣುಗಳು ಐ ಕಾಂಟ್ಯಾಕ್ಟ್ ಮಾಡುವಂಥ ಮೂಮೆಂಟ್ಸ್ಗಳು, ಇದೆಲ್ಲವೂ ಕೂಡ ಪಾರ್ಟ್ ಆಫ್ ಬಾಡಿ ಲ್ಯಾಂಗ್ವೇಜ್. ಸಿಂಗರ್ಸ್ಗೆ ಸೊ ಅವ್ರದ್ದೆಲ್ಲ ಕೂಡ ಧ್ವನಿ ಮೂಲಕ ಬಾಡಿ ಲ್ಯಾಂಗ್ವೇಜ್ ಎಕ್ಸ್ಪ್ರೆಷನ್ ಮಾಡ್ತಾ ಇರ್ತಾರೆ. ಡಿಪೆಂಡ್ಸ್ ಅಪಾನ್ ದಿ ಕನ್ವೀನಿಯಂಟ್ ಆಫ್ ದೇರ್ ಜಾಯ್ಫುಲ್ ಆ್ಯಂಡ್ ಡೆಡಿಕೇಶನ್ಸ್ ಆ್ಯಂಡ್ ಇನ್ವಾಲ್ವ್ಮೆಂಟ್. ಸೊ ಇದೆಲ್ಲವೂ ಕೂಡ ಸೇರಿರುತ್ತೆ. ನಮ್ಮ ಲೆಕ್ಚರರ್ಸ್ಗೆ ತುಂಬ ಖುಷಿಯಾಗಿ ಕಲಿಯುವಂಥ ಮಕ್ಕಳಿದ್ದಾರೆ, ಆಸಕ್ತಿ ವಹಿಸಿ ಕಲಿತಿದ್ದಾರೆ, ತುಂಬ ಖುಷಿಯಾಗಿ. ಸೊ ಎಷ್ಟು ಗೊತ್ತಿದೆ ಅವರಿಗೆ, ನಾಲೆಡ್ಜ್ ದೇ ಕ್ಯಾನ್ ರೆಡಿ ಟು ಶೇರ್ ವಿತ್ ದಿ ಸ್ಟೂಡೆಂಟ್ಸ್. ಅವರ ನಾಲೆಡ್ಜ್ ಎಲ್ಲ ಕೂಡ ಸ್ಟೂಡೆಂಟ್ ಜೊತೆ ಶೇರ್ ಮಾಡ್ಕೊಳ್ತಾರೆ. ಆಗ ಅದು ಪಾರ್ಟ್ ಆಫ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಯುಟಿಲೈಸ್ ಮಾಡ್ಕೊಳ್ತಾರೆ. ಈಗ ಗೊತ್ತಿದೆ ಅದನ್ನೆಲ್ಲ ಹೇಳ್ತಾರೆ. ಕೈಗಳನ್ನ ಮೂವ್ ಮಾಡೋದ್ರ ಮೂಲಕ, ಕಣ್ಣುಗಳನ್ನ ಮೂವ್ ಮಾಡೋದ್ರ ಮೂಲಕ, ಹೆಡ್ ಅನ್ನ ಮೂವ್ ಮಾಡೋದ್ರ ಮೂಲಕ, ಸೊ ಇಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಓಡಾಡೋದ್ರ ಮೂಲಕ, ಇದೆಲ್ಲವೂ ಕೂಡ ಪಾರ್ಟ್ ಆಫ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ಕಲಿತೀವಿ. ಆ್ಯಂಡ್ ಡೆವಲಪಿಂಗ್ ಕಾನ್ಫಿಡೆನ್ಸ್. ಸೊ ವಿ ಶುಡ್ ಬಿ ಕಾನ್ಫಿಡೆಂಟ್ ರಿಲೇಟೆಡ್ ಬೆಟರ್ ಕಾನ್ಫಿಡೆನ್ಸ್. ಸೊ ಕಾನ್ಫಿಡೆನ್ಸ್ ಅನ್ನ ಡೆವಲಪ್ ಮಾಡಿ. ಕಾನ್ಫಿಡೆನ್ಸ್ ಅನ್ನೋದು ಯಾವುದಕ್ಕೆ? ಸೊ
ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್. ಸೊ ಇಲ್ಲಿ ನಮಗೆ ಕಾನ್ಫಿಡೆನ್ಸ್ ವಿತ್ ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ವಿ ಆರ್ ದಿ ಬೆಸ್ಟ್ ಎಕ್ಸಾಂಪಲ್. ಸೊ ಯು ಆರ್ ದಿ ಬೆಸ್ಟ್ ಎಕ್ಸಾಂಪಲ್. ನೀವು ಯಾವಾಗ ನಿಮ್ಮ ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್ ಅನ್ನ ನೋಡಬಹುದು. ಸೊ ನಾನು ಯಾವಾಗ ನನ್ನ ಬಾಡಿ ಲ್ಯಾಂಗ್ವೇಜ್ ಅನ್ನ ನಿಮಗೆ ಎಕ್ಸ್ಪ್ರೆಸ್ ಮಾಡಬಹುದು. ನನಗೆ ಸಬ್ಜೆಕ್ಟ್ ಗೊತ್ತಿತ್ತು ಅಂದ್ರೆ ಐ ನೋ ದಟ್ ರಿಲೇಟೆಡ್ ಕಾನ್ಸೆಪ್ಟ್ ಇನ್ ಡೆಪ್ತ್ ಅಂತ ಹೇಳಿದ್ರೆ ಐ ಕ್ಯಾನ್ ಟೀಚ್ ವಿತ್ ಕಾನ್ಫಿಡೆಂಟ್. I have confidence to convince that concept to our students. So if there is any doubts arises from your side, I am ready to convince you because I know that concept. ನೀವು ಹೇಗೆ ಕ್ವಶನ್ಸ್ ಕೇಳಿದ್ರು ನಾನು ನಿಮಗೆ ಕನ್ವಿನ್ಸ್ ಮಾಡಬಲ್ಲೆ. ನನಗೆ ಆ ಕಾನ್ಫಿಡೆಂಟ್ ಇದೆ. ಯಾಕೆ ಅಂತ ಹೇಳಿದ್ರೆ ಕಾನ್ಸೆಪ್ಟ್ ಗೊತ್ತಿದೆ. ಕಾನ್ಫಿಡೆನ್ಸ್ ವಿತ್ ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್. ಸೊ ಬಾಡಿ ಲ್ಯಾಂಗ್ವೇಜ್ ಕರೆಕ್ಟ್ ಆಗಿದ್ದಾಗ ಇಟ್ ಕ್ಯಾನ್ ಬಿ ಪಾಸಿಬಲ್. ನಾನು ಕಾನ್ಫಿಡೆಂಟ್ ಇದೆ, ಆ ಡೆಪ್ತ್ ನನಗೆ ಗೊತ್ತಿದೆ, ಡೆಪ್ತ್ ಸಬ್ಜೆಕ್ಟ್ ಇದೆ ಅಂದರೆ ನಾನು ಮಾಡಬಲ್ಲೆ. ಓಕೆ, ಹಾಗಾದರೆ ನೀವು ಯಾವಾಗ ಇದಕ್ಕೆ ಎಕ್ಸಾಂಪಲ್ ಆಗ್ತೀರಾ? ನಿಮ್ಮ ಎಕ್ಸಾಮ್ಸ್ ಬಂದಾಗ ನೀವು ನೋಡಿ ನೀವು ಬರೀತಾ ಇರ್ತೀರಾ ಗೊತ್ತಿತ್ತು ಅಂದರೆ. ಇಲ್ಲ ಅಂದರೆ ಏನು ಮಾಡ್ತೀರಾ? ಈ ಕಡೆ ನೋಡ್ತೀರಾ, ಆ ಕಡೆ ನೋಡ್ತೀರಾ, ಮುಂದೆ ನೋಡ್ತೀರಾ, ಹಿಂದೆ ಕೂತ್ಕೊಂಡು ಅವ್ರು ನೋಡ್ತೀರಾ, ಮಾತಾಡ್ತೀರಾ. ಸೊ ಇದೆಲ್ಲ ಕೂಡ ನಿಮ್ಮನ್ನ ಬೆಸ್ಟ್ ಎಕ್ಸಾಂಪಲ್ ಬಾಡಿ ಲ್ಯಾಂಗ್ವೇಜ್ಗೆ ತಗೋಬಹುದು. ಆದರೆ ಕಾನ್ಫಿಡೆಂಟ್ ಅನ್ನೋದು ಇರಾಗಿದೆ. ಒಂದು ಕಾನ್ಫಿಡೆಂಟ್ ಇರುತ್ತೆ, ಪಕ್ಕದ ನೋಡ್ಕೊಂಡು ಬಂದ್ರೆ ಆಯ್ತು, ಮುಂದೆ ಇರೋ ಬರೀತಾರಲ್ಲ ಅದು ನೋಡ್ಕೊಂಡು ಬಂದ್ರೆ ಆಯ್ತು. ಸೊ ಅಂತ ಒಂದು ಕಾನ್ಫಿಡೆಂಟ್ ಇಂದ ಬರಬಾರ್ದು. ಸೊ ನಿಮ್ಮನ್ನ ನಾವೇನಾದ್ರು ಸೆಮಿನಾರ್ಗೆ ಕೊಟ್ಟಾಗ ಆಗ ನೀವು ಸೆಮಿನಾರ್ಸ್ಗಳನ್ನ ಮಾಡಬೇಕಾಗುತ್ತೆ. ಸೊ ನೀವು ಇಲ್ಲಿ ನಿಂತ್ಕೊಂಡು ಟೀಚರ್ಸ್ ಥರ ಲೆಕ್ಚರ್ಸ್ ಥರ ಒಂದು 10 ಮಿನಿಟ್ಸ್ ನೀವು ಆ ಸಬ್ಜೆಕ್ಟನ್ನು ಕಾನ್ಸೆಪ್ಟನ್ನು ಹೇಳಬೇಕಾಗುತ್ತೆ. ಹಾಗಿದ್ರೆ ನೀವು ಬರಬೇಕಾದ್ರೆ ಸ್ಟೇಜ್ ಫಿಯರ್ ಇರುತ್ತೆ. ಆ ಸ್ಟೇಜ್ ಫಿಯರನ್ನು ಬಿಟ್ಟು ನಾನೇ ಕಾನ್ಸೆಪ್ಟ್ ಹೇಳಬಲ್ಲೆ ಅಥವಾ ಓದಬಲ್ಲೆ ಅಂದರೆ ನಿಮ್ಮಲ್ಲಿ ಕಾನ್ಫಿಡೆಂಟ್ ಇದೆ. ಆ ಸೆಮಿನಾರ್ಗೆ ಕೊಟ್ಟಂತ ಕಾನ್ಸೆಪ್ಟ್ 10 ನಿಮಿಷ ಹೇಳೋದಕ್ಕೆ ಯು ಆರ್ ಕೇಪೇಬಲ್. ಹಾಗಿದ್ರೆ ನಿಮ್ಮ ಕಾನ್ಫಿಡೆಂಟ್ ವಿತ್ ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್ ನೀವು ಇಲ್ಲಿ ಬರೀತೀರಾ, ಬರ್ದಾದ್ಮೇಲೆ ಸಾಧ್ಯ ಆದಷ್ಟು ಟು ಯುವರ್ ನಾಲೆಡ್ಜ್ ಅದನ್ನ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡ್ತೀವಿ. ಹಾಗಿದ್ರೆ ದಟ್ ಈಸ್ called as a confident with correct body language ಅಂತ ಹೇಳಿ. And now let us come to that another one, etiquette and manners. Etiquette and manners. Etiquette and manners ಅಂತ ಹೇಳಿದ್ರೆ ಆಲ್ಮೋಸ್ಟ್ ನಾವು ಸಾಮಾನ್ಯವಾಗಿ ಗಮನ ಹರಿಸೋದು etiquette and manners. ಯಾವ್ದಪ್ಪ? etiquette and manners. So we should be concentrated related to etiquette and manners. ನಿಮಗೆ ಇರುವಂತ ಮಾನರ್ ಟೇಬಲ್ ಮಾನರ್ ಅಂತ ಹೇಳ್ತೀವಿ. ಸೊ ಫಂಕ್ಷನ್ ಮಾನರ್ ಅಂತ ಹೇಳ್ತೀವಿ, ಕ್ಲಾಸ್ ಮಾನರ್ ಅಂತ ಹೇಳ್ತೀವಿ, ಸ್ಟೂಡೆಂಟ್ ಮಾನರ್ ಅಂತ ಹೇಳ್ತೀವಿ, ಹ್ಯೂಮನ್ ಬೀಯಿಂಗ್ ಮಾನರ್ ಅಂತ ಹೇಳ್ತೀವಿ. ಸೊ ಇದೆಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಮಾನರ್ಸ್. ಸೊ ಹಾಗಾದರೆ ಇದರಲ್ಲಿ ನಮಗೆ ಈ ಮಾನರ್ಸ್ಗಳು ಚೆನ್ನಾಗಿ ಗೊತ್ತಿರಬೇಕು. ಹಾಗಿದ್ರೆ ಬೆನಿಫಿಟ್ಸ್ ಆಫ್ etiquette and manners. ಸೊ ಓಕೆ, ಲೆಟ್ ಅಸ್ ಕಮ್ ಟು ದಟ್. ವಿ ಶುಡ್ ಬಿ ಕಾನ್ಸಂಟ್ರೇಟೆಡ್ ರಿಲೇಟೆಡ್ ಟು ದಟ್. etiquette ಅಂತ ನಾನು ತಗೊಳ್ತಾ ಇದ್ದೀನಿ, ರೈಟ್? etiquette ಅಂತ ತಗೊಂಡಾಗ ಏನಿದು ಪರ್ಟಿಕ್ಯುಲರ್ ಆಗಿ ನಾನು etiquette ಅಂತ ಯಾವುದಕ್ಕೆ ತಗೊಳ್ತಾ ಇದ್ದೀನಿ? ಓಕೆ, ರೈಟ್? ಸೊ ಇಲ್ಲಿ ಆಲ್ಮೋಸ್ಟ್ ನಮಗೆ ಗಮನ ಹರಿಸಬೇಕಾಗಿರೋದು ಮ್ಯಾನರ್ಸ್ ಅನ್ನೋದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಸೊ ಈ ಮ್ಯಾನರ್ಸ್ ಅನ್ನೋದು ಗೊತ್ತಿದೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಸ್ವಲ್ಪ ಸುಮ್ಮನೆ ನಿಂತ್ಕೊಂಡಿರೋ ಅಂಥವರು, ನಮ್ಮದೇ ಆದಂಥ ಒಂದು ಬಿಹೇವಿಯರ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಒಂದು ಜನ ಸೇರಿರ್ತಾರೆ, etiquette ಮ್ಯಾನರ್ಸ್ಗೆ ನಾನು ಹೇಳ್ತಿದ್ದು, ಜನ ತುಂಬ ಸೇರಿರ್ತಾರೆ, ನಮ್ಮದೇ ಆದಂಥ ಒಂದು ಕಸ್ಟಮ್ಸ್ ಇದೆ. ಜನ ಸೇರಿದ ಹತ್ರ ನಾವು ಹೋಗಿ ಡ್ಯಾನ್ಸ್ ಮಾಡೋದಾಗಲಿ, ಜೋರಾಗಿ ಆಡೋದಾಗಲಿ, ಅಲ್ಲಿ ಏನಕ್ಕೆ ಜನ ಸೇರಿದ್ದಾರೆ ಅನ್ನೋದನ್ನು ಫಸ್ಟ್ ತಿಳ್ಕೊಂಡು ಅಲ್ಲಿ ಹಾಡು ಹೇಳ್ತಿದ್ರು ಅಂದರೆ ನೀನು ಹೇಳಿದ್ರೆ ನಡೆಯುತ್ತೆ, ಡ್ಯಾನ್ಸ್ ಮಾಡ್ತಿದ್ರು ಅಂದರೆ ನೀನು ಡ್ಯಾನ್ಸ್ ಮಾಡಿದ್ರೆ ನಡೆಯುತ್ತೆ. ಅಲ್ಲಿ ಏನೋ ತುಂಬ ಗಂಭೀರ ವಿಚಾರ ಇದೆ ಅಂದರೆ ನಾವು ಗಂಭೀರವಾಗಿ ನಿಂತ್ಕೋಬೇಕು. ಅದನ್ನು ಕಾಲ್ಡ್ ಆಸ್ etiquette manner ಅಂತ ಕರೀತಾರೆ. ಅಂದರೆ ಇಟ್ ಈಸ್ ಅ ಸೆಟ್ ಆಫ್ ಕಸ್ಟಮ್ಸ್ ಆ್ಯಂಡ್ ರೂಲ್ಸ್ ಫಾರ್ ದಿ ಪೊಲೈಟ್ ಬಿಹೇವಿಯರ್ ಅಂತ ಕರೀತಾರೆ. ಇಟ್ ಇಸ್ ಅ ಸೆಟ್ ಆಫ್ ರೂಲ್ಸ್, ಇಟ್ ಇಸ್ ಅ ಸೆಟ್ ಆಫ್ ಕಸ್ಟಮ್ಸ್ ಫಾರ್ ದಿ ಪೊಲೈಟ್ ಬಿಹೇವಿಯರ್. ಅದನ್ನು etiquette manner ಅಂತ ಕರೀತಾರೆ. ಸೊ
ಲೆಟ್ ಅಸ್ ಕಮ್ ಟು ಅನದರ್ ಒನ್ ಅಂತ ಹೇಳಿದ್ರೆ ಇಡಿಕ್ವಿಟಿ ಮಾನಸ್ ಆದಮೇಲೆ ಬೆನಿಫಿಟ್ಸ್ ಏನಿದೆ, ಇದ್ರದ್ದು ಬೆನಿಫಿಟ್ಸ್ ಏನಿದೆ, ಇಡಿಕ್ವಿಟಿ ಮಾನಸ್ನ ಬೆನಿಫಿಟ್ಸ್ ಏನಿದೆ, ಬೆನಿಫಿಟ್ಸ್ ಆಫ್ ಇಡಿಕ್ವಿಟಿ ಮಾನಸ್. ಬೆನಿಫಿಟ್ಸ್ ಆಫ್ ಇಡಿಕ್ವಿಟಿ ಮಾನಸ್ ಅನ್ನ ನಾವು ಕಲಿತೀವಿ. ಅಂಡ್ ಲೆಟ್ ಅಸ್ ಕಮ್ ಟು ದಟ್ ಅನದರ್ ಒನ್ ಅಂತ ಹೇಳಿದ್ರೆ ಪ್ರಾಕ್ಟೀಸಿಂಗ್ ಗುಡ್ ಮ್ಯಾನರ್ಸ್. ಪ್ರಾಕ್ಟೀಸಿಂಗ್ ಗುಡ್ ಮ್ಯಾನರ್ಸ್. ಪ್ರಾಕ್ಟೀಸಿಂಗ್ ಗುಡ್ ಮ್ಯಾನರ್ಸ್ ಅಂತ ಹೇಳಿದ್ರೆ ನಾವು ವಿ ಶುಡ್ ಹ್ಯಾವ್ ಆನ್ ಮ್ಯಾನರ್ಸ್, ಮ್ಯಾನರಿಸಮ್. ನಮಗೆ ಮ್ಯಾನರ್ಸ್ ಇದೆ, ಮ್ಯಾನರಿಸಮ್ ಇದೆ, ಆದರೂ ಕೂಡ ಕಲಿಬೇಕಾಗುತ್ತೆ ಕೆಲವೊಂದನ್ನ. ವಿ ಶುಡ್ ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ ಗುಡ್ ಮ್ಯಾನರ್ಸ್ ಅನ್ನ. ಸೊ ಹೇಗೆ ಗುಡ್ ಮ್ಯಾನರ್ಸ್ ಅನ್ನ ಪ್ರಾಕ್ಟೀಸ್ ಮಾಡೋದು ಅನ್ನೋದನ್ನ ಕಲಿತೀವಿ. ಅಂಡ್ ಮ್ಯಾನರ್ಸ್ ಇನ್ ಡಿಫರೆಂಟ್ ಪ್ಲೇಸಸ್ ಅಂಡ್ ಫಂಕ್ಷನ್ಸ್. ಅಂಡ್ ಮ್ಯಾನರ್ಸ್ ಇನ್ different places and functions. Different places and different functions. So ಈ ಮ್ಯಾನರ್ಸ್ ಅನ್ನುವಂಥದ್ದು ಯಾವಾಗಲೂ ಕೂಡ ಒಂದು ಸ್ಥಳಗಳಲ್ಲಿ, ಅಂದರೆ ಒಂದು ಕಡೆಗೂ ಇನ್ನೊಂದು ಕಡೆಗೂ ಲಾಟ್ ಆಫ್ ಡಿಫ್ರೆಂಟ್ ಮ್ಯಾನರ್ಸ್ ಇರುತ್ತೆ. ಆ್ಯಂಡ್ ಫಂಕ್ಷನ್ಸ್ಗಳಲ್ಲೂ ಕೂಡ ಫಂಕ್ಷನ್ಸು ಡಿಫ್ರೆಂಟ್ ರೀತಿಯಲ್ಲಿ ಮ್ಯಾನರ್ಸ್ ಇರುತ್ತೆ. ಅವೆಲ್ಲವೂ ಆಯಾ ರಿಲೇಟೆಡ್, ಹೇಗೆ ನಾವು ಮೂವ್ ಮಾಡೋದು, ಹೇಗೆ ನಾವು ನಮ್ಮ ಒಂದು ಪ್ರೆಸೆನ್ಸನ್ನು ತೋರಿಸುವಂಥದ್ದು, ಸೊ ಅದರಲ್ಲಿ ನಮ್ಮ ಮಾನಸನ್ನು ನಾವು ತೋರಿಸುವಂಥದ್ದು, ಅದನ್ನು ಹೇಳ್ತಾರೆ. ಅದರಲ್ಲಿ ಲಾಸ್ಟ್ ಕ್ವೈಟ್ ಕಾಮನ್, ಇದಕ್ಕೂ ಕೂಡ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, ಎಲ್ಲರಿಗೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದೆ. ಸೊ ದಿಸ್ ಈಸ್ ದ 5th ಯೂನಿಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಬಾಡಿ ಲ್ಯಾಂಗ್ವೇಜ್ ಫಾರ್ಮ್ಸ್ ಆಫ್ ಬಾಡಿ ಲ್ಯಾಂಗ್ವೇಜ್, ಕೈಂಡ್ಸ್ ಅಂದರೆ ಟೈಪ್ಸ್ ಆಫ್ ಬಾಡಿ ಲ್ಯಾಂಗ್ವೇಜ್ ಕಲಿತೀವಿ. ಆ್ಯಂಡ್ ಪಾರ್ಟ್ ಆಫ್ ಬಾಡಿ ಲ್ಯಾಂಗ್ವೇಜ್ ಯಾವ್ಯಾವ ರೀತಿಯಲ್ಲಿ ಮಾಡಬಹುದು ಅನ್ನೋದನ್ನ ಕಲಿತೀವಿ. ಆ್ಯಂಡ್ ಕಾನ್ಫಿಡೆಂಟ್ ವಿತ್ ಬಾಡಿ ಲ್ಯಾಂಗ್ವೇಜ್, ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್, ಕಾನ್ಫಿಡೆಂಟ್ ವಿತ್ ಕರೆಕ್ಟ್ ಬಾಡಿ ಲ್ಯಾಂಗ್ವೇಜ್ ಹೇಗಿರಬೇಕು ಅನ್ನೋದನ್ನ ಕಲಿತೀವಿ. ಇಡಿಕ್ವಿಟಿ ಆ್ಯಂಡ್ ಮ್ಯಾನರ್ಸ್. ಇಡಿಕ್ವಿಟಿ ಅಂತ ಹೇಳಿದ್ರೆ ಇಟ್ಸ್ ಸೆಟ್ ಆಫ್ ಕಸ್ಟಮ್ಸ್ ಅಂಡ್ ರೂಲ್ಸ್ ಆಫ್ ಪೊಲೈಟ್ ಬಿಹೇವಿಯರ್. ಅಲ್ಲಿ ಸೊ ಸಂದರ್ಭ ಸನ್ನಿವೇಶಕ್ಕೆ ತಕ್ಕ ಹಾಗೆ, ನಮ್ಮ ಸಂಪ್ರದಾಯಕ್ಕೆ ತಕ್ಕ ಹಾಗೆ ನಾವಲ್ಲಿ ಮಾನಸನ್ನು ಬೆಳೆಸ್ಕೊಳ್ಳುವಂಥದ್ದು. ಅದಕ್ಕೆ ನಾವು ಇಡಿಕ್ವಿಟಿ ಆ್ಯಂಡ್ ಮ್ಯಾನರ್ಸ್ ಅಂತ ಕರಿತೀವಿ. ಹಾಗಾಗಿ ಹಂಗಿದ್ರೆ ಏನು ಬೆನಿಫಿಟ್ಟು, ಸೊ ಬೆನಿಫಿಟ್ಸ್ ಏನಿದೆ, ಅನುಕೂಲಗಳು ಏನಿದೆ, ಅದನ್ನು ನಾವು ಕಲಿತೀವಿ. ಆ್ಯಂಡ್ ವಿ ಶುಡ್ ಹ್ಯಾವ್ ಟು ಪ್ರಾಕ್ಟೀಸಸ್ ಅಥವಾ ಪ್ರಾಕ್ಟೀಸಿಂಗ್ ಗುಡ್ ಮ್ಯಾನರ್ಸ್. ಒಂದು ಒಳ್ಳೆ ಮಾನವ ಇರುವಂಥದ್ದು ಅಂತ ಹೇಳಿದ್ರೆ ನಾವು ಹೇಗಿರಬೇಕು ಅನ್ನೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ತೀವಿ. ಆ್ಯಂಡ್ ಮ್ಯಾನರ್ಸ್ ಇನ್ ಡಿಫ್ರೆಂಟ್ ಪ್ಲೇಸಸ್ ಆ್ಯಂಡ್ ಫಂಕ್ಷನಿಂಗ್ ಅಥವಾ ಫಂಕ್ಷನ್ಸ್. ಇಲ್ಲಿ ಪ್ರಾಕ್ಟೀಸೈಸಿಂಗ್ ಗುಡ್ ಮ್ಯಾನರ್ಸ್ ಅಂದರೆ ಒಂದು ಸ್ಮಾಲ್ ಎಕ್ಸಾಂಪಲ್ ಕೊಟ್ಬಿಡ್ತೀನಿ. ಹೋಟೆಲ್ಗೆ ಹೋಗ್ತೀರಾ, ಊಟ ಮಾಡ್ಬೇಕು ತಾನೆ, ನಿಮಗೆ ಟೇಬಲ್ ಮ್ಯಾನರ್ಸ್ ಗೊತ್ತಿದೆ. ಸೊ ಎಲ್ಲರೂ ಕೂಡ ಸ್ಪೂನು ಫೋರ್ಕ್ ಇಟ್ಕೊಂಡು ಊಟ ಮಾಡ್ತಿದ್ದಾರೆ. ಒಂದು ಯಾವುದೋ ದೊಡ್ಡ ಫಂಕ್ಷನ್ಗೆ ಕರೆದಿದ್ದಾರೆ, ಇನ್ವೈಟ್ ಮಾಡಿದ್ದಾರೆ, ನಿಮ್ಮ ಫ್ಯಾಮಿಲಿಗೆ ಹೋಗಿದ್ದೀರಾ. ಸೊ ಎಲ್ಲರೂ ನಿಮ್ಮ ಫ್ಯಾಮಿಲಿಯಲ್ಲೂ ಚೆನ್ನಾಗಿ ಊಟ ಮಾಡ್ತಿದ್ದೀರಾ. ಬಟ್ ನೀವು ಡಿಫ್ರೆಂಟ್ ಆಗಿ ಸೊ ನಾನು ಇದನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಏನು ಮಾಡ್ತೀರಾ, ಕೈಯಲ್ಲಿ ತಿಂತೀರಾ ಅಥವಾ ಆಡ್ ಆಗಿ ಕಾಣ್ತಾ ಇರೋ ಹಾಗಿರ್ತೀರಾ. ಹಾಗಿದ್ರೆ ಅದಕ್ಕೆ ಏನು ಹೇಳ್ತಾರೆ, ನಿಮಗೆ ಟೇಬಲ್ ಮ್ಯಾನರ್ಸ್ ಇಲ್ಲ, ಕೆಳಗೆ ಚೆಲ್ಲೋದು ಮಾಡೋದು ಹಿಂಗೆಲ್ಲ ಮಾಡ್ತಿರ್ತೀವಿ. ಸೊ ಅವಾಗ ಪಕ್ಕ ಇರೋ ನಿಮ್ಮ ಮನೆ ಫ್ಯಾಮಿಲಿ ಮೆಂಬರ್ಸ್ ಹೇಳ್ತಾರೆ, ನಿಮಗೆ ಟೇಬಲ್ ಮ್ಯಾನರ್ಸ್ ಇಲ್ವಾ, ಕಲಿಬೇಕು, ನೀವು ಪ್ರಾಕ್ಟೀಸ್ ಮಾಡ್ಕೋದಿಲ್ಲ ಅಂತ ಹೇಳ್ತಾರೆ. ಸೊ ಆದರೆ ವಿ ಶುಡ್ ಬಿ ಪ್ರಾಕ್ಟೀಸೈಸಿಂಗ್ ಗುಡ್ ಮ್ಯಾನರ್ಸ್. ಓಕೆ, ಹಾಗಿದ್ರೆ ಇವೆಲ್ಲವೂ ಕೂಡ ನಿಮಗೆ ಇರುವಂಥ 5th ಯೂನಿಟ್ಸಲ್ಲಿ ಕಲಿಯುತ್ತೆ. ಸೊ ದೀಸ್ ಆರ್ ಆಲ್ ದ 5th ಯೂನಿಟ್ಸ್ ಆರ್ ಫಾರ್ ದಿ 5th ಸೆಮಿಸ್ಟರ್ ಸಬ್ಡಿಕಾ ಅಂತ ನೆನಪಿನಲ್ಲಿ ನಿಮಗೆ 5th ಸೆಮಿಸ್ಟರ್ಸಲ್ಲಿ ಇದನ್ನು ಒಂದು ಸಬ್ಜೆಕ್ಟ್ ಆಗಿ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಕಲಿತೀವಿ. ಎಲ್ಲ ಸಬ್ಜೆಕ್ಟಿನ ಕೊನೆಗೂ ಒಂದು ಬಂದು ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇದೆ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಕಲಿತೀವಿ. ಅವುಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಮೇನ್ ಎಕ್ಸಾಮ್ ಕೂಡ ತುಂಬಾ ಯೂಸ್ ಆಗುತ್ತೆ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಸಬ್ಜೆಕ್ಟ್ ಈ ಸಬ್ಜೆಕ್ಟಿನ ಹೈಲೈಟ್ಸ್ ಅಥವಾ ಬರ್ಡ್ ವ್ಯೂ ಕಂಟೆಂಟ್ಸ್ದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸೊ ಫಸ್ಟ್ ಯೂನಿಟಿಂದ ಪರ್ಸನಾಲಿಟಿಯಿಂದ ಸ್ಟಾರ್ಟ್ ಮಾಡ್ತೀನಿ. ನನ್ನ ವಾಯ್ಸ್ ನಿಮಗೆ ಕನ್ವೀನಿಯೆಂಟ್ ಇದೆ ಅಂತ ಅಂದ್ಕೊಳ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ಲಿಸನಿಂಗ್ ಮೈ